ರಮಣ ಮಹರ್ಷಿಗಳ ಹತ್ತಿರ ಮೆಡ್ರಾಸ್ ಯೂನಿವರ್ಸಿಟಿ ಒಬ್ಬ ವಿದ್ಯಾರ್ಥಿ ಹೋದ. ಮಹರ್ಷಿಗಳು ಸುಮ್ಮನೆ ಕೌಪೀನಧಾರಿ, ಲಂಗೋಟಿ, ಮೈ ಮೇಲೆ ಬಟ್ಟೆಯೇ ಇಲ್ಲ, ಒಂದು ಕೌಪೀನ. ನಾಗರಿಕ ಸಮಾಜದಲ್ಲಿ ಬದುಕಬೇಕಾಗಿದೆ, ಆದ್ದರಿಂದ ಒಂದು ಲಂಗೋಟಿ, ಒಂದು ಕೌಪೀನ, ಮೌನ. ಅವರ ವ್ಯಾಖ್ಯಾನಗಳೇ ಮೌನ. ಪರಮೇಶ್ವರ ಶಿವ, ಭಗವಾನ್ ಶಿವ, ಶಂಕರ ಲೋಕಕ್ಕೆ ಬೋಧನೆ ಮಾಡುವಾಗ ಅವನಿಗೆ ಹೆಸರು ದಕ್ಷಿಣಾಮೂರ್ತಿ ಅಂತ. ಯಾಕೆ ಅಂತ ದಕ್ಷಿಣ ದಿಕ್ಕಿನಲ್ಲಿ ಕುಳಿತುಕೊಂಡು ಈಗಾಗಲೇ ರಚಿಸಲ್ಪಟ್ಟಿದ್ದಂತಹ ವೇದಗಳನ್ನು ಅವನು ಪರಿಷ್ಕರಣೆ ಮಾಡಿದ. ದಾಕ್ಷಾಯಿಣಿಯನ್ನು ಮದುವೆ ಮಾಡಿಕೊಂಡು ವಾಪಸ್ ಕೈಲಾಸಕ್ಕೆ ಹೋಗುವಾಗ ಸನಕ ಸನಂದನಾದ ಋಷಿಗಳೆಲ್ಲ ಕೂಡ ನಾವೆಲ್ಲ ವೇದಗಳ ಬಗ್ಗೆ ಸುಮಾರಷ್ಟು ಕೆಲಸಗಳು ಮಾಡಿದ್ದೇವೆ, ಕೊನೆಯ ಅಂಕಿತ ನಿನ್ನ ಕಡೆಯಿಂದ ಬೀಳಬೇಕಾಗಿದೆ ಪರಮೇಶ್ವರನೇ, ನೋಡಿ ನಾವಿಷ್ಟೆಲ್ಲ ಮಾಡಿದ್ದೇವೆ ಅಂತ ಅವರಿಗೆ ಪರಮೇಶ್ವರನಿಗೆ ಬೇಡಿಕೊಂಡು. ಶಿವ ಇರೋದೇ ಇಂಥ ಕೆಲಸಗಳಿಗಾಗಿ. ಆಯಿತು, ಅಲ್ಲಿ ಒಂದು ಕಡೆ ಒಂದು ಆಶ್ರಮದಲ್ಲಿ ಕುಳಿತು, ದಕ್ಷಿಣಾಭಿಮುಖವಾಗಿ ಕುಳಿತು. ಆವಾಗ ವೇದಗಳಿಗೆಲ್ಲ ಕೊನೆಯ ಮುದ್ರೆಯನ್ನು ಒತ್ತಿದ. ಆವತ್ತಿನಿಂದ ಅವನಿಗೆ ದಕ್ಷಿಣಾಮೂರ್ತಿ ಅಂತ ಹೆಸರು. ಮತ್ತು ಅವನು ಹೇಗೆ ದಕ್ಷಿಣಾಮೂರ್ತಿ ಕೆಲಸ ಮಾಡಿದ ಅಂದ್ರೆ ಏನೋ ಮಾತಾಡಲಿಲ್ಲ, ಸುಮ್ಮನೆ ಮೌನವಾಗಿರ್ತಿದ್ದ. ಅದನ್ನು ಕೇಳಿಸ್ಕೊಂಡು ಮೌನವಾಗಿರ್ತಿದ್ದ. ಅವನ ಮೌನದಿಂದ ಈ ಋಷಿಗಳಿಗೆಲ್ಲ ಎಲ್ಲ ಅರ್ಥವಾಗ್ತಿತ್ತು. ಮೌನವ್ಯಾಖ್ಯ ಪ್ರಕಟಿತ ಪರಬ್ರಹ್ಮತತ್ವಂ ವಿವಾನಂ. ಶಂಕರಾಚಾರ್ಯರು ದಕ್ಷಿಣಾಮೂರ್ತಿಗೆ ಸ್ತೋತ್ರ ಬರೆದಿದ್ದಾರೆ. ಆ ಸ್ತೋತ್ರದಲ್ಲಿ ಹೇಳ್ತಾರೆ, ಗುರೋಸ್ತು ಮೌನವ್ಯಾಖ್ಯಾನಂ. ಗುರುವಿನ ಜಾಗದಲ್ಲಿ ಕುಳಿತುಕೊಂಡು ಮೌನವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ಶಿಷ್ಯರಿಗೇನಾಯ್ತು? ಶಿಷ್ಯಾಸ್ತು ಚಿನ್ನ ಸಂಶಯ. ಅವರ ಸಂಶಯಗಳೆಲ್ಲ ಚಿನ್ನವಾಗಿ ಹೋದವು, ನಿವೃತ್ತಿಯಾಗಿ ಹೋದವು. ಹೀಗೊಂದು ಮೆಥಡ್ ಇದೆ. ಕೆಲವು ಮಹಾತ್ಮರು ಹೀಗೂ ಮಾಡ್ತಾರೆ. ರಮಣ ಮಹರ್ಷಿ ಹಾಗಿದ್ದವರು. ಈ ಯೂನಿವರ್ಸಿಟಿ ಹುಡುಗ, MA ಓದ್ತಾ ಇದ್ದಂತ ಮೆಡ್ರಾಸ್ ಯೂನಿವರ್ಸಿಟಿ ಹುಡುಗ ಹೋಗಿ ಪ್ರಣಾಮ ಎಲ್ಲ ಮಾಡಿ, ಗೌರವದಿಂದ ಪ್ರಣಾಮ ಮಾಡಿ, ಇಂಗ್ಲಿಷಿನಲ್ಲಿ ಇದರ ಘಟನೆ ಹೇಳಿದ್ದವರು. ಶಿಷ್ಯರೇ ಹೇಳಿದ್ದನ್ನ ಬಹಳ ಚೆನ್ನಾಗಿದೆ, ಇಂಗ್ಲಿಷಲ್ಲಿ ಚೆನ್ನಾಗಿದೆ, ಕನ್ನಡದಲ್ಲಿ ಹೇಳ್ತೇನೆ. ಹತ್ತಿರ ಹೋಗ್ಬಿಟ್ಟು ನಮ್ಮ ಕೈ ಜೋಡಿಸ್ಕೊಂಡು, ಸರ್ ಪ್ಲೀಸ್ ಟೀಚ್ ಮೀ ಸಮಥಿಂಗ್. ಸರ್ ಏನಾದರೂ ಉಪದೇಶ ಮಾಡಿ, ಭಗವನ್ ಮಹಾಶಯ್ ನಮ್ಗೇನಾದರೂ ಉಪದೇಶ ಮಾಡಿ. ಈಗಾಗಲೇ ಸುಮಾರು, ಈಗ ನೀವು ಹ್ಯಾಕೆ ಕುಳಿತಿದ್ದೀರಿ ಹಾಗೆ 100-200 ಜನ ಮಹರ್ಷಿಗಳ ಮುಂದೆ, ಕೆಲವರು ಕಣ್ಣು ಮುಚ್ಕೊಂಡು, ಕೆಲವರು ಕಣ್ಣು ತೆರ್ಕೊಂಡು ಅವರನ್ನೇ ನೋಡಿಕೊಂಡು ಮೌನವಾಗಿ ಅವರು ಕುಳಿತಿದ್ದಾರೆ. ಮಹರ್ಷಿಗಳು ಮೌನವಾಗಿ. ತಿರುವಣ್ಣಾಮಲೈ ತಮಿಳುನಾಡಿನಲ್ಲಿ ಹೋಗಿ ನೋಡಿದ್ರೆ ಅದು ಆಶ್ರಮ ಬಹಳ ಚೆನ್ನಾಗಿದೆ, ಹೋಗಿ ನೋಡಿ ಬನ್ನಿ. ಜೀವನದಲ್ಲಿ ಇಂಥ ಜಾಗಗಳೆಲ್ಲ ಅಲ್ಲೊಂದು 8 ದಿನ ಇದ್ದು ಬನ್ನಿ. ಅಲ್ಲಿ ಹೋದ್ರೇನೆ, ಒಳಗಡೆ ಹೋದ್ರೇನೆ ನಿಮಗೆ ನೀವು ಕೂಡ ಮೌನವಾಗಿ ಧ್ಯಾನ ಮಾಡೋಣ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿದೆ. ಎಲ್ಲೆಲ್ಲೋ ಬೇರೆ ಬೇರೆ ದೇಶಗಳಿಂದ 100 ಜನ ಬರ್ತಾರೆ. ನೀವು ಹೋದ್ರೆ ನಾಳೆ ಒಂದು 100 ಜನ ಪಾಶ್ಚಿಮಾತ್ಯರು ಎಲ್ಲ ಕೂಡ ಅಲ್ಲಿ ಇರ್ತಾರೆ. ಸರಿ, ಸುಮ್ಮನೆ ಕುಳಿತಿದ್ರು ಮಹರ್ಷಿಗಳು. ಈ ಹುಡುಗ ಹೋಗಿ ಕೇಳಿದ, ಸರ್ ದಯವಿಟ್ಟು ಏನಾದರೂ ಉಪದೇಶ ಮಾಡಿ, ಪ್ಲೀಸ್ ಟೀಚ್ ಮೀ ಸಮಥಿಂಗ್. ಮಹರ್ಷಿಗಳು ಹೇಳ್ತಾರಂತೆ, ಲೆಟ್ ಎವ್ರಿ ಒನ್ ಗೆಟ್ ಔಟ್, ಐ ವಿಲ್ ಟೀಚ್ ಯು. ಎಲ್ಲರೂ ಹೊರಟೋಗ್ಲಿ, ಆಮೇಲೆ ನಾನು ನಿನಗೆ ಟೀಚ್ ಮಾಡ್ತೇನೆ, ಉಪದೇಶ ಮಾಡ್ತೇನೆ. ಸರಿ, ಹೋದ. ಅಲ್ಲಿ ಕುಳಿತ ಆ ಹುಡುಗ ಕೂಡ 1 ಗಂಟೆ 1.5 ಗಂಟೆ ಅವನು ಕುಳಿತ. ಮಧ್ಯಾಹ್ನ 12:30 1 ಗಂಟೆ ಆಯಿತು. ಡೈನಿಂಗ್ ಹಾಲ್ನಲ್ಲಿ ಊಟದ ಬೆಲ್ ಹೊಡೀತು. ಇವರೆಲ್ಲ ಆಶ್ರಮವಾಸಿಗಳು, ಬೇರೆ ಬೇರೆ ದೇಶಗಳಿಂದ ಬಂದು ಒಂದು 8 ದಿನ 10 ದಿನ ತಿಂಗಳಿರೋಣ ಅಂತ ಬಂದಿದ್ದವರು. ಡೈನಿಂಗ್ ಹಾಲ್ ಬೆಲ್ ಆಯಿತು, ಎಲ್ಲ ಇದ್ದು ಹೋದ್ರು. ಹುಡುಗ ಒಬ್ಬನೇ ಇದ್ದಾನೆ. ಒಬ್ಬನೇ ಬಂದು, ಈಗ ಎಲ್ಲರೂ ಹೋದ್ಮೇಲೆ ಮಹರ್ಷಿಗಳ ಹತ್ರ, ಸರ್ ಎವ್ರಿ ಒನ್ ಹ್ಯಾಸ್ ಗಾನ್ ಔಟ್, ಪ್ಲೀಸ್ ಟೀಚ್ ಮೀ. ಎವ್ರಿ ಒನ್ ಹ್ಯಾಸ್ ಗಾನ್ ಔಟ್, ಐ ಓನ್ಲಿ ಆಮ್ ಹಿಯರ್. ಎವ್ರಿ ಒನ್ ಹ್ಯಾಸ್ ಗಾನ್ ಔಟ್, ಐ ಓನ್ಲಿ ಆಮ್ ಹಿಯರ್. ಎಲ್ಲರೂ ಹೊರಟೋಗಿದ್ದಾರೆ, ನಾನು ಮಾತ್ರ ಇಲ್ಲಿದ್ದೇನೆ. ಎವ್ರಿ ಒನ್ ಹ್ಯಾಸ್ ಗಾನ್ ಔಟ್, ಐ ಓನ್ಲಿ ಆಮ್ ಹಿಯರ್ ಅಂತಂದ ಹುಡುಗ. ಮಹರ್ಷಿಗಳು ಏನು ಹೇಳಬೇಕು? ಲೆಟ್ ದಟ್ ಐ ಆಲ್ಸೋ ಗೆಟ್ ಔಟ್. ನಾನೊಬ್ಬನೇ ಇದ್ದೇನೆ, ಎಲ್ಲರೂ ಹೊರಟೋಗಿದ್ದಾರೆ. ಮಹರ್ಷಿಗಳೇನು ಹೇಳಿದ್ರು? ನಾನು ಕೂಡ ಹೊರಟೋಗ್ಲಿ, ಆಮೇಲೆ ಟೀಚ್ ಮಾಡ್ತೇನೆ. ಸಾಕು, ಉಪದೇಶ ಸಿಕ್ತು. ಚುರುಕು ಬುದ್ಧಿಯವರಿಗೆ ಇಷ್ಟು ಉಪದೇಶ ಸಾಕು. ಗ್ರಂಥಗಳ ಗಟ್ಟಲೆ, ತಿಂಗಳಾನಗಟ್ಟಲೆ, ವರ್ಷಾನಗಟ್ಟಲೆ ಉಪದೇಶ ಸ್ವಲ್ಪ ಮಂದರಿಗೆ, ಮಂದ ಬುದ್ಧಿಯವರಿಗೆ. ಚುರುಕು ಬುದ್ಧಿಯವರಿಗೆ ಇಷ್ಟೇ ಸಾಕು. ಈ ಹುಡುಗ ಯೋಚನೆ ಮಾಡಿದ, ನಾನು ಹೊರಟೋಗ್ಲಿ ಅಂತಂದ್ರಲ್ಲ, ಆ ನಾನು ಹೊರಟೋಗುವಂತಹದ್ದೇ
ನಾನೇ ಹೋದ್ಮೇಲೆ ಇನ್ನು ಏನು ಉಳಿಯುತ್ತೆ ನನ್ನಲ್ಲಿ? ಹೌದು, ನಮ್ಮಲ್ಲಿ ಎರಡು ನಾನುಗಳಿವೆ. ಅದನ್ನೇ ನಾನು ಹೇಳಿದ್ದು, ವ್ಯಾವಹಾರಿಕ ನಾನು, ಪಾರಮಾರ್ಥಿಕ ನಾನು. ವ್ಯಾವಹಾರಿಕ ನಾನೊಬ್ಬನೇ ಇದ್ದೀನಿ ಅಂತವ್ರು ಹೇಳಿದ್ದು ಅದು ವ್ಯಾವಹಾರಿಕ ನಾನು. ಮುಂದೆ ಈ ಹುಡುಗ ಸಾಕಷ್ಟು ಇದರ ಬಗ್ಗೆ ಯೋಚನೆ ಮಾಡಿ ಮುಂದೆ ಸನ್ಯಾಸಿಯಾದ, ದೊಡ್ಡ ಉಪದೇಶಕರೇ ಆದರೂ ಅವರು ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಇಂಗ್ಲಿಷ್ನಲ್ಲಿ ಭಗವದ್ಗೀತೆ ಉಪನಿಷತ್ತುಗಳ ಬಗ್ಗೆ ತಿಂಗಳಾನಗಟ್ಟಲೆ ವ್ಯಾಖ್ಯಾನ ಮಾಡಿದರು. ಮುಂದೆ ಅವರ ಹೆಸರಾಗಿದ್ದು ಸ್ವಾಮಿ ಚಿನ್ಮಯಾನಂದರು. ಚಿನ್ಮಯ ಮಿಷನ್ ಅಂತಿದೆ, ನಿಮ್ಮೂರಲ್ಲಿಲ್ಲ, ಬೇರೆ ಬೇರೆ ಕಡೆ ಇದೆ. ಮುಂಬೈ, ಅಮೆರಿಕ, ಸುಮಾರು 100 ಸೆಂಟರ್ಸ್ ಇದೆ ಪ್ರಪಂಚದ ಬೇರೆ ಬೇರೆ ದೇಶಗಳು. ಅದನ್ನು ಸ್ಥಾಪನೆ ಮಾಡಿದಂಥ ಸ್ವಾಮಿ ಚಿನ್ಮಯಾನಂದರು ಈ ಹುಡುಗ. ರಮಣ ಮಹರ್ಷಿಗಳಿಂದ ಸಿಕ್ತವು ಬ್ರಹ್ಮಾಸ್ತ್ರ ಕೊಟ್ಟರು ರಮಣ ಮಹರ್ಷಿ. ಇಡೀ ರಮಣ ಮಹರ್ಷಿಗಳ ಉಪದೇಶಗಳನ್ನು ನಾವು ನೋಡೋದು ನಾನು ಯಾರು. ನಾಳೆಯಿಂದ ನೀವು ಕೂಡ ರಮಣ ಮಹರ್ಷಿಗಳು ಒಂದಷ್ಟು ಪುಸ್ತಕ ತಗೊಂಡು ಅದನ್ನು ಓದ್ತಾ ಮಹರ್ಷಿಗಳು ಏನು ಹೇಳಿದ್ದಾರೆ ಅದನ್ನೇ ಯೋಚನೆ ಮಾಡ್ತಾ ಇರಿ. ಮೈಸೂರಿನಲ್ಲಿ ಸೇಲ್ಸ್ ಟ್ಯಾಕ್ಸ್ ಡೆಪ್ಟಿ ಕಮಿಷನರ್ ಒಬ್ಬರಿದ್ದಾರೆ, ಒಬ್ಬರು ಮಹಿಳೆ. ಫೋನ್ ಮಾಡಿದಾಗೆಲ್ಲ ಏನಮ್ಮ ಹೇಗಿದ್ದೀರಿ? ಅಯ್ಯೋ ಸ್ವಾಮೀಜಿ ಆನಂದವಾಗಿದ್ದೀನಿ. ಅವರು ರಮಣ ಮಹರ್ಷಿಗಳ ರೀತಿಯ ಆ ಉಪದೇಶವನ್ನೇ ಅನುಸರಿಸೋದು. ಎಲ್ಲೂ ಹೋಗಲ್ಲ, ಯಾವ ಪ್ರವಚನಕ್ಕೂ ಹೋಗಲ್ಲ, ಎಲ್ಲಿಯೂ ಹೋಗಲ್ಲ, ಯಾವಾಗಲೂ ಆನಂದವಾಗಿರ್ತಾರೆ. ಕೆಲವು ಸಲ ಅವರು ಫೋನ್ ಮಾಡ್ತಾರೆ. ಇನ್ನೂ ಬಹಳ ವಯಸ್ಸೇನಾಗಿಲ್ಲ, ಒಂದು 30-35 ಆಗಿರಬಹುದು. ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡಿಕೊಂಡು ಡೆಪ್ಟಿ ಕಮಿಷನರ್ ಸೇಲ್ಸ್ ಟ್ಯಾಕ್ಸ್ ಅವರು, ಸಾಕಷ್ಟು ದೊಡ್ಡ ಹುದ್ದೆ, DC ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಎಲ್ಲ ಊರಿನಲ್ಲಿರೋ ಎಲ್ಲ ಅಂಗಡಿಗಳು ಅವ್ರ ಕೈ ಕೆಳಗಿರುತ್ತೆ. ಅವ್ರೇನಾದರೂ ಮನಸ್ಸು ಮಾಡಿದರೆ ಒಂದೊಂದು ವಾರಕ್ಕೆ ಒಂದೊಂದು ಹೊಸ ಕಾರ್ ತಗೋಬಹುದು, ಅದು ಬೇಕು ಅಂತ ಆಸೆ ಪಟ್ಟರೆ. ಅಷ್ಟು ದೊಡ್ಡ ಅಧಿಕಾರಿಗಳು. ಆದರೆ ಮದುವೆನೂ ಮಾಡ್ಕೊಂಡಿಲ್ಲ, ಆರಾಮವಾಗಿದ್ದಾರೆ. ಯಾಕೆ? ನಾನು ಯಾರು ಪ್ರತಿನಿತ್ಯ ಅದನ್ನು ತಿಳ್ಕೊಳ್ಳೋಕೆ ಹೋಗ್ತಾರೆ. ಕಣ್ಣು ಮುಚ್ಚಿಕೊಂಡು ನಾನು ನಿಜಕ್ಕೂ ಯಾರು? ಈ ಶರೀರವೇ? ಈ ಮನಸ್ಸೇ? ಅಲ್ಲ, ಶರೀರವೂ ಅಲ್ಲ. ಬದಲಾವಣೆ ಆಗುತ್ತೆ ಶರೀರ. ಜಡವಸ್ತು ಮಾತಾಡುತ್ತೆ ಹೇಗೆ? ಮನಸ್ಸು ಮಾತಾಡ್ತಾ ಇದೆಯಾ? ಬುದ್ಧಿ ಮಾತಾಡ್ತಾ ಇದೆಯಾ? ಅದೂ ಜಡವಸ್ತುವೇ. ಮನಸ್ಸು ಜಡವಸ್ತು, ಬುದ್ಧಿ ಜಡವಸ್ತು. ನಿಜಕ್ಕೂ ಹೇಳಬೇಕು ಅಂದ್ರೆ ಭ್ರಮಾತ್ಮಕ ಅಸ್ತಿತ್ವ ಮನಸ್ಸಿಗೆ. ಮನಸ್ಸು ಅನ್ನುವಂತಹದ್ದಿಲ್ಲ, ಬುದ್ಧಿ ಅನ್ನುವಂತಹದ್ದಿಲ್ಲ, ಆ ವ್ಯಾವಹಾರಿಕ ನಾನು ಅನ್ನುವಂತಹದ್ದೇ ಇಲ್ಲ. ಆದ್ರೆ ಪಾರಮಾರ್ಥಿಕ ನಾನುವಿನ ಮೇಲೆ ಸವಾರಿ ಮಾಡ್ತಾ ಇದೆ ವ್ಯಾವಹಾರಿಕ ನಾನು. ತಾನು ಇಲ್ಲದೆಯೇ ಸವಾರಿ ಮಾಡ್ತಾ ಇದೆ. ಏನು ಇದರ ಅರ್ಥ ಏನು? ಅದೇ ಮಾಯಾ. ಯಾವುದು ಇಲ್ಲವೋ ಅದು ಸವಾರಿ ಮಾಡ್ತಾ ಇದೆ. ಇರೋದು ಲೆಕ್ಕಕ್ಕಿಲ್ಲ, ಎಲ್ಲೋ ಮುಚ್ಚಿಟ್ಕೊಂಡಿದೆ. ಇಲ್ಲದರ ಕೈಗೆ ನಾವು ನಮ್ಮ ಜುಟ್ಟು ಕೊಟ್ಟು, ಯಾವುದು ಇಲ್ಲವೇ ಇಲ್ಲ ಅದರ ಕೈಗೆ ನಮ್ಮ ಜುಟ್ಟು ಕೊಟ್ಟು ನಮ್ಮ ಮೇಲೆ ಸವಾರಿ ಮಾಡು ನೀನು ಅಂತ ಹೇಳಿ, ಯಾವುದು ಇದೆಯೋ ದೇವನಂತೆ ಯಾವುದು ಇದೆಯೋ ಅದನ್ನು ನೆಗ್ಲೆಕ್ಟ್ ಮಾಡಿ, ಯಾವುದು ಇಲ್ವೋ ಅದರ ಕೈಗೆ ನಮ್ಮ ಜುಟ್ಟು ಕೊಟ್ಟು ನಾವು ಜೀವನದಲ್ಲಿ ಬಹಳ ಬುದ್ಧಿವಂತರು ಅಂತ ಅಂತೀವಲ್ಲ, ನಮಗಿಂತಲೂ ದಡ್ಡರು ಯಾರಿದ್ದಾರೆ? ಇದಲ್ವಾ ಹಿಪ್ನಾಟಿಸಮ್ ಅಂದ್ರೆ? ಇದು ತಾನೇ ಹಿಪ್ನಾಟಿಸಮ್. ಇಷ್ಟು ತಿಳ್ಕೊಂಡ್ರೆ ಮನುಷ್ಯ ಯಾರ ಕೈಗೆ ಜುಟ್ಟು ಕೊಟ್ಟಿದೀಯಾ ಅದು ನೀನೇ ಅಲ್ಲ. ಯಾವುದು ನೀನಲ್ಲ ಅವನು ನಿನ್ನನ್ನು ಆಳ್ತಾ ಇದ್ದಾನೆ. ಜೀವನದಲ್ಲಿ ಸುಖವಾಗಿರ್ಬೇಕು ಅಂದ್ರೆ ಹೇಗಿರ್ತೀಯ? ಅಲ್ಲಿರೋನ್ಗೂ ನಿನಗೂ ಸಂಬಂಧವೇ ಇಲ್ಲ. ಅವನ ಕೈ ಕೊಟ್ಬಿಟ್ಟಿದೀಯ ಅಧಿಕಾರ. ಇಂಗ್ಲಿಷ್ನವ್ರ ಕೈಗೆ ಇಂಡಿಯಾ ದೇಶದ ಅಧಿಕಾರ ಬಂದ್ರೆ ಇಂಡಿಯಾ ಸುಖವಾಗಿರುತ್ತಾ? ಇಷ್ಟು ಸುಲಭವಾಗಿದೆ ವೇದಾಂತ, ಆಧ್ಯಾತ್ಮ ಇಷ್ಟು ಸುಲಭವಾಗಿದೆ. ಇಲ್ಲಿ ಯಾವ ಗ್ರಂಥ ಓದಬೇಕು? ಏನಿದೆ ಇಲ್ಲಿ ಆಧ್ಯಾತ್ಮ? ಜಪ ಮಾಡಬೇಕಾ? ಧ್ಯಾನ ಮಾಡಬೇಕಾ? 4 ಸಲ ಸ್ನಾನ ಮಾಡಬೇಕಾ? ಹಣಗೇನಾದ್ರೂ ಹಚ್ಕೋಬೇಕಾ? ಬಡಿ ಉಟ್ಕೋಬೇಕಾ? ಏನಿದೆ? ಎಲ್ಲಿ ಕುಳಿತಿರ್ತೀರಿ? ಬಸ್ನಲ್ಲಿ ಹೋಗ್ತಿರ್ತೀರಿ, ಟ್ರೈನ್ನಲ್ಲಿ ಹೋಗ್ತಿರ್ತೀರಿ. ನಿಜವಾದ ನಾನು ಯಾವುದು? ನಿಜವಾದ ನಾನು ಯಾರು? ಈ ಶರೀರ ನಾನಲ್ಲ. ಹಾಗಂತ ಹೇಳಿ ನಾವು ಇದನ್ನು ತಗೊಂಡೋಗಿ ಎಲ್ಲೋ ಬಿಸಾಡ್ಬಿಡೋಕ್ಕಾಗಲ್ಲ. ಯಾಕೆ? ಅದು ನನ್ನ ಶರೀರಕ್ಕೆ ನನಗೆ ಬೇಕಾದ ನಾನು ಅಂತ ಯಾವುದಿದೆಯೋ ಅದಕ್ಕೆ ಬಹಳ ಉಪಯೋಗಕರವಾದ ಉಪಕರಣ. ಅದು ಉಪಕರಣ. ಆದರೆ ಅದೇ ನಾನಲ್ಲ. ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿ ಒಂದು ಕಾಪರ್ ವೈರ್ ಇರುತ್ತೆ.
ಕಾಪರ್ ವೈರೇ ಎಲೆಕ್ಟ್ರಿಸಿಟಿ ಅಲ್ಲ. ಕಾಪರ್ ವೈರ್ ಎಲೆಕ್ಟ್ರಿಸಿಟಿ ಅಲ್ಲ. ಕಾಪರ್ ವೈರ್ ಇಲ್ಲ ಅಂದ್ರೆ ಅಲ್ಯೂಮಿನಿಯಂ ವೈರ್ ಆಗುತ್ತೆ. ಏನ್ ಕಾಪರ್ ವೈರ್ ಹೆಗ್ಗಳಿಕೆ? ಕಾಪರ್ ವೈರ್ ಇಲ್ಲ ಅಂದ್ರೆ ಅಲ್ಯೂಮಿನಿಯಂ ವೈರ್ ಆಗುತ್ತೆ, ಸಿಲ್ವರ್ ವೈರ್ ಆಗುತ್ತೆ. ವೈರ್ ಇಲ್ಲ ಅಂದ್ರೆ ನಡೆಯುತ್ತೆ, ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ನಡೆಯುತ್ತಾ? ಸರ್ಕ್ಯೂಟ್ ಅಂದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ. ಆ ಹೊರಗಡೆ ಇರೋ ಇನ್ಸುಲೇಷನ್ ಪ್ಲಾಸ್ಟಿಕ್ ಅದು ಅಲ್ಲ, ಕಾಪರೂ ಅಲ್ಲ, ಆದ್ರೆ ಅವು ಅವಶ್ಯಕ. ಯಾವುದು ಅವಶ್ಯಕವೋ ಅದು ಅವಶ್ಯಕವೇ, ಅದರ ಸ್ಥಾನಮಾನ ಅಷ್ಟೇ. ಆದರೆ ಯಾವುದು ಅವಶ್ಯಕ ಅದೇ ಅದರ ಎಸೆನ್ಸ್ ಅಲ್ಲ, ಅದರ ಸಾರವಲ್ಲ. ಇವೆಲ್ಲ ಕೂಡ ನಾನು ಅನ್ನೋದಕ್ಕೆ ಪೂರಕ ಅಂಶಗಳು. ಆದರೆ ಯಾವುದಕ್ಕೆ ಪೂರಕ? ನಿಜಕ್ಕೂ ಯಾವುದು ಕೇಂದ್ರ, ಯಾವುದು ಶ್ರೇಷ್ಠ, ಯಾವುದು ಸಾರ, ಯಾವುದು? ಅದು ನಾನು. ಈ ಜ್ಞಾನ ಮನುಷ್ಯನಿಗೆ ಬೇಕಾಗಿದೆ. ವಿವೇಕಾನಂದರು ಇದನ್ನ ಹೇಗೆ ನನ್ನ ನಿಜವಾದ ನಾನು ದೇವಾದಿದೇವ ಮಹಾದೇವ, ಆ ಒಳಗಡೆ ಇರೋ ನಾನು, ಅದೇ ಶಂಕರಾಚಾರ್ಯರೇ ಹೇಳ್ತಾರೆ, ಶಿವೋಹಂ ಶಿವ, ನಾನು ಸ್ವಯಂ ಶಿವನೇ ಆಗಿದ್ದೇನೆ, ಸಾಮಾನ್ಯನ ನಾನು. ಮನೋಬುದ್ಧಿ ಅಹಂಕಾರ ಚಿತ್ತಾದಿ ನಾಹಂ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಅಹಂಕಾರ ಅಲ್ಲ ನಾನು. ಮನೋ ಬುದ್ಧಿ ಅಹಂಕಾರ ಚಿತ್ತ ಆದಿ ನ ಅಹಂ. ಅಹಂ ಅಂದ್ರೆ ನಾನು, ನಾ ಅಹಂ ಅಂದ್ರೆ ನಾನಲ್ಲ, ನೀನಲ್ಲ. ಅಲ್ಲ, ಅವುಗಳಿಗೆ ಅಸ್ತಿತ್ವವೇ ಇಲ್ಲ. ಅವುಗಳಿಗೆ ಅವೇ ಸೃಷ್ಟಿಯಲ್ಲೇ ಇಲ್ಲ. ಅವು ಯಾವುವು ಸೃಷ್ಟಿಯಲ್ಲಿಲ್ಲ. ಏನು ಸ್ವಾಮೀಜಿ ನೀವು ಹೇಳ್ತಾ ಇರೋದು? ಇದು ಯಾರಾದ್ರೂ ಒಪ್ಕೊಳ್ತಾರೋ ಬಿಡ್ತಾರೋ? ಜ್ಞಾನಿಗಳು ಒಪ್ಕೊಂಡಿದ್ದಾರಲ್ಲ, ಮಹಾತ್ಮರು ಒಪ್ಕೊಂಡಿದ್ದಾರಲ್ಲ, ಅದರಿಂದ ತಾವು ಮಹಾತ್ಮರು ಆಗಿದ್ದಾರಲ್ಲ. ನಮ್ಮ ಹಾಗೆ ನಿಮ್ಮ ಹಾಗೆ ಇಲ್ವಲ್ಲ. ಮುಕ್ಕಾಲು ಪ್ರಪಂಚ ಅವರನ್ನ 2000 ವರ್ಷಗಳಿಂದ ಅವ್ರ ಹಿಂದೆ ಬಿದ್ದಿದೆಯಲ್ಲ. ನನ್ನ ಹಿಂದೆ, ನಿಮ್ಮ ಹಿಂದೆ ಯಾರು ಬಿದ್ದಿದ್ದಾರೆ? ನಿಮ್ಮ ಮಾತು ಯಾರು ಕೇಳಿ? ನಿಮ್ಮ ಹೆಂಡತಿ ಕೇಳ್ತಾಳ, ಮಕ್ಕಳು ಕೇಳ್ತಾರ? ಅವ್ರ ಮಾತು ಮುಕ್ಕಾಲು ಪ್ರಪಂಚ ಕೇಳ್ತಾ ಇದೆ. 5-6 ಸಾವಿರ ವರ್ಷಗಳಿಂದ ಉದ್ದಕ್ಕೂ ಕೇಳ್ತಾ ಇದೆ. ನಿಮ್ಮ ಮಾತು ಕೇಳದೆ ನಾವು ಹಾಳಾದ್ವಿ ಅಂತ ದೊಡ್ಡ ದೊಡ್ಡ ಚಕ್ರವರ್ತಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ನೆಪೋಲಿಯನ್ ಕಣ್ಣೀರು ಹಾಕ್ದ, ಅಲೆಕ್ಸಾಂಡರ್ ಕಣ್ಣೀರು ಹಾಕ್ದ, ಯಯಾತಿ ಕಣ್ಣೀರು ಹಾಕ್ದ. ಯಾರ ಮಾತು ಕೇಳೋಣ? ಯಾರದು ಸತ್ಯ? ಯಾರನ್ನು ಅನುಸರಿಸಬೇಕು? ಇದು ಹಿಪ್ನಾಟಿಸಮ್. ವಿವೇಕಾನಂದರು ಹೇಳ್ತಾರೆ, ಕಮ್ ಔಟ್ ಆಫ್ ದಿಸ್ ಹಿಪ್ನಾಟಿಸಮ್ ಆಫ್ ವೀಕ್ನೆಸ್. ಅದರಿಂದ ಆಗೋ ಪ್ರಯೋಜನ ಏನು? ಪವರ್ ವಿಲ್ ಕಮ್. ನೋಡಿ, ಹೀಗೆ ನಾನು ಯಾರು ಅಂತ ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಯಾರೇನ್ ಮಾಡ್ತಾರೆ? ನೀವು ಮಾಡಲ್ಲ, ನಾನು ಮಾಡಲ್ಲ. ಏನೋ ಪ್ರಯೋಜನವಿದ್ರೇನೆ ಕಾರ್ಯಕ್ರಮ ಮಾಡೋದು, ನಾನು ಕೂಡ ನಿಮ್ಗೆ ಹೇಳೋದು, ನೀವು ಬಂದು ಕೂತ್ಕೊಳ್ಳೋದು, ಕೇಳೋದು. ಏನು ಪ್ರಯೋಜನ? ಪವರ್ ವಿಲ್ ಕಮ್. ಅದ್ಭುತವಾದ ಶಕ್ತಿ ಬರುತ್ತೆ ನಿನಗೆ. ಪ್ಯೂರಿಟಿ ವಿಲ್ ಕಮ್. ಪಾವಿತ್ರ್ಯ ಬರುತ್ತದೆ. ನಿನ್ನ ಒಳಗಡೆ ಇರುವ ಪಾಪಗಳೆಲ್ಲ ಸತ್ತು ಹೋಗುತ್ತವೆ ಇದನ್ನು ತಿಳ್ಕೊಂಡ್ರೆ ನೀನು. ಕೃಷ್ಣ ಹೇಳ್ತಾರೆ, ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂಬುದಾಹ. ನಿನ್ನ ಕರ್ಮಗಳು, ಪಾಪಕರ್ಮಗಳು, ಪುಣ್ಯ ಕರ್ಮಗಳು, ಒಳಗಡೆ ಇರುವ ಸಂಸ್ಕಾರಗಳು, ಈ ಜ್ಞಾನದ ಬೆಂಕಿ ಸುಟ್ಟು ಹಾಕಿಬಿಡುತ್ತೆ ಅದನ್ನೆಲ್ಲ. ಇನ್ನು ನಿನಗೆ ಯಾವ ಸಂಸ್ಕಾರಗಳೇ ಇಲ್ಲ, ಗುಣಗಳೇ ಇಲ್ಲ. ಸತ್ವಗುಣವೂ ಇಲ್ಲ, ರಜೋಗುಣವೂ ಇಲ್ಲ, ತಮೋಗುಣವೂ ಇಲ್ಲ. ಈ ಪ್ರಪಂಚದಿಂದ ನಿನಗೆ ಆಗ್ಬೇಕಾದ್ದೇ ಇಲ್ಲ. ಇದು ವ್ಯಾವಹಾರಿಕ ಸತ್ಯ. ಇದರಿಂದಲೇ ಹಾಳಾದೆ ನೀನು. ಇದನ್ನು ನೆಚ್ಕೊಂಡೇ ಹಾಳಾದೆ. ಇಲ್ಲೇನ್ ಕೆಲಸ ಮಾಡ್ತೀಯ? ಪವರ್ ವಿಲ್ ಕಮ್, ಪ್ಯೂರಿಟಿ ವಿಲ್ ಕಮ್, ಗ್ಲೋರಿ ವಿಲ್ ಕಮ್. ಅದೇ ವೈಭವ ಅಂದಿದ್ದಾನೆ. ಗುಡ್ನೆಸ್ ವಿಲ್ ಕಮ್, ಸಾಧುತ್ವ ಬರುತ್ತದೆ. ಇಷ್ಟೇನಾ? ಎವ್ರಿಥಿಂಗ್ ದಟ್ ಈಸ್ ಎಕ್ಸಲೆಂಟ್ ವಿಲ್ ಕಮ್. ಒನ್ಸ್ ದಿ ಸ್ಲೀಪಿಂಗ್ ಸೋಲ್ ಈಸ್ ರೌಸ್ ಟು ಸೆಲ್ಫ್ ಕಾನ್ಶಿಯಸ್ ಆಕ್ಟಿವಿಟಿ. ಇದಕ್ಕಿಂತಲೂ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸೋದು, ಇದರ ಆಚೆಗೆ ಏನಾದರೂ ಸಿಗೋದಕ್ಕ? ಆ ಕಾಲೇಜು, ಈ ಕಾಲೇಜು, ಆ ₹1,00,000, ಇಷ್ಟು ₹1,00,000, ಆ ಯೂನಿವರ್ಸಿಟಿ, ಆ ದೇಶ, ಬರ್ಲಿನ್, ಪರ್ಡ್ಯೂ, ರೋಡ್ ಐಲ್ಯಾಂಡ್, ಪ್ರಿನ್ಸ್ಟನ್, ಸ್ಟ್ಯಾನ್ಫರ್ಡ್ ಎಲ್ಲ ಕಳಿಸ್ತಿರಲ್ಲ. ಇದ್ರ ಬಿಟ್ಟು ಪವರ್, ಪ್ಯೂರಿಟಿ, ಗ್ಲೋರಿ, ಗುಡ್ನೆಸ್, ಇದರ ಆಚೆಗೆ ಇನ್ನೇನು ಸಿಗುತ್ತೆ ಮಕ್ಕಳಿಗೆ? ಆ ಎಜುಕೇಶನ್ ನಿಂದ ನೀವು ಏನು ಪಡ್ಕೊಳ್ತೀರೋ ಅದರಿಂದ ವಂಚಿತರಾದರ. ಆಧ್ಯಾತ್ಮಿಕವಾಗಿ ಮುಂದುವರೆದ್ರೆ ಲೌಕಿಕವಾಗಿ ಏನೇನು ಸಾಧನೆ ಮಾಡ್ತಿರ್ತೀರೋ ಅದು ಕೈಗೆ ಎಟಕದೆ ಅದು ಹಾಗೆ ಹೊರಟೋಯ್ತಾ ಅಥವಾ ಸಿಕ್ತಾ? ಆದ್ದರಿಂದ ಆಧ್ಯಾತ್ಮಿಕತೆ ಅನ್ನೋದು ಈ ದೇಶದಲ್ಲಿ
ತಾಯಿಯ ಗರ್ಭದಲ್ಲಿ ಮಗುವಾಗಿದ್ದಾಗಲೇ ಅದಕ್ಕೆ ಹೇಳಿಕೊಡ್ಬೇಕು. ಯಾವಾಗ ಶುರುವಾಗಬೇಕು ಆಧ್ಯಾತ್ಮಿಕ ಜೀವನ? ಕಣ್ಣೆಲ್ಲ ಮಂಜಾಗಬೇಕು. ನಮ್ಮ ದೇಶದಲ್ಲಿ, ಈ ದೇಶ ಇದೆಯಲ್ಲ, ಇಂಥ ಬೆಪ್ಪು ತಕ್ಕಡಿಗಳನ್ನು ನೀವು ಎಲ್ಲೂ ನೋಡೋಕೆ ಸಾಧ್ಯವಿಲ್ಲ. ಮಠಕ್ಕೆ ಹೋಗಬೇಕು, ಪ್ರವಚನಕ್ಕೆ ಹೋಗ್ಬೇಕು, ಯಾವಾಗ? ಕಣ್ಣು ಮಂಜಾಗಬೇಕು. ಅಲ್ಲಿ ವೇದಿಕೆ ಮೇಲೆ ಕುಳಿತಿರೋ ಸ್ವಾಮಿಗಳು ಹಾಕಿ ಕಾಣ್ತಾರೋ, ದೆವ್ವದ ಹಾಕಿ ಕಾಣ್ತಾರೋ? ದೆವ್ವದ ಹಾಕಿ ಕಾಣ್ತಾ ಇದ್ರೆ ಕಣ್ಣು ಮಂಜಾಗಿ ಈಗ ನೀನು ಆಶ್ರಮಕ್ಕೆ ಹೋಗ್ಬೋದು. ಕಣ್ಣು ಕರೆಕ್ಟ್ ಆಗಿದ್ದಾಗ ಧಾರಾವಾಹಿ ನೋಡ್ಬೇಕು. ಕಿವುಡಾಗಿರ್ಬೇಕು. ಚೌಡು ಅಂದ್ರೆ ತೌಡು ಅನ್ಬೇಕು, ಅಥವಾ ತೌಡು ಅಂದ್ರೆ ಚೌಡ, ಯಾವುದೋ ಗಾದೆ ಇದೆ. ಆವಾಗ ಹೋಗಿ ಸ್ವಾಮಿಗಳ ಪ್ರವಚನ ಅವ್ರು ಹೇಳಿದ್ದೇನು ಕೇಳಿಸ್ತಿರ್ಬಾರ್ದು. ಆವಾಗ ಪ್ರವಚನ ಕೇಳಬೇಕು. ಮುಕ್ಕಾಲಾದ್ರೂ ಕೂದಲು ಬೆಳ್ಳಗಾಗ್ಬೇಕು, 5 ಆದ್ರೂ ಹಲ್ಲು ಬಿದ್ದಿರ್ಬೇಕು. ಹಲ್ಲು ಬಿದ್ದರೆ ಕಟ್ಸ್ಕೊಂಡ್ ಬಿಡ್ತಾರೆ, ಕೂದಲು ಬೆಳಗಾದ್ರೂ ಕಪ್ಪಗೆ ಮಾಡ್ಕೊಳ್ತಾರೆ, ಅದು ಬೇರೆ ವಿಷಯ. ಈಗ ಆಧ್ಯಾತ್ಮ, ವಿವೇಕಾನಂದರು ಹೇಳ್ತಾರೆ, ನಾನು ಗೃಹಸ್ಥನಾಗಿ ನನಗೊಂದು ಮಗು ಇದ್ದಿದ್ರೆ ಅದನ್ನು ತೊಟ್ಟಿಲಲ್ಲಿಟ್ಟು ತೂಗುವಾಗಿ ಹೇಳ್ತಾ ಇದ್ದೆ, ಮಗು ನೀನು ಆತ್ಮ, ನಿನಗೆ ಹುಟ್ಟಿಲ್ಲ, ನಿನಗೆ ಸಾವಿಲ್ಲ, ನೀನು ಶಿವೋಹಂ ಅಂತ ಹೇಳ್ಕೋ ಮಗು. ತೊಟ್ಟಿಲಲ್ಲಿ ತೂಗುವಾಗಿ ಹೇಳ್ಕೊಡ್ತಾ ಇದ್ದೆ ಇದನ್ನೆಲ್ಲ ನಾನು. ಅದು ಹಿಪ್ನಟೈಸ್ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಅದನ್ನು ನಾವು ಅಂದ್ಕೊಂಡಂಗೆ ಆಗ್ಬಿಡ್ತೀವ. ಸತ್ಯ ಏನಿದೆಯೋ ಹಾಗಿರುತ್ತೋ ನಮ್ಮ ಜೀವನ. ನಾವು ಅಂದ್ಕೊಂಡಂಗಿರುತ್ತ. ಸತ್ಯ ಹೇಗಿದೆಯೋ ಹಾಗಿರಲ್ಲ, ನೀವು ಅಂದ್ಕೊಂಡಂಗೆ ಇರೋದು. ನೀವು ಬೇಕಾದಾಗಿರ್ಲಿ, ಆದ್ರೆ ನಿಮ್ ಬಗ್ಗೆ ನೀವು ಏನು ಭಾವನೆ ಇಟ್ಕೊಂಡಿರ್ತೀರಿ, ನೀವು ಹಾಗೇನೆ ಬದುಕೋದು. ಇದನ್ನ ಅಲೆಕ್ಸಿಸ್ ಕೆರಲ್ ಅನ್ನುವ ನೊಬೆಲ್ ವಿಜೇತ ತನ್ನ ಪುಸ್ತಕದಲ್ಲಿ ಪ್ರಕಟಣೆ ಮಾಡಿ, ಪುಸ್ತಕದಲ್ಲಿ ಬರೆದು ನೊಬೆಲ್ ಪ್ರಶಸ್ತಿ ತಗೊಂಡಿದ್ದಾನೆ. ಆದ್ರೆ ಅವನಿಗಿಂತ 50 ವರ್ಷ ಮುಂಚೆ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಪ್ರವಚನ ಮಾಡಿದ್ರು. ದಿ ರಿಯಲ್ ಅಂಡ್ ದಿ ಅಪೇರೆಂಟ್ ಮ್ಯಾನ್, ದಿ ರಿಯಲ್ ಅಂಡ್ ದಿ ಅಪೇರೆಂಟ್ ಮ್ಯಾನ್ ಅಂತ ಪ್ರವಚನ ಮಾಡಿದ್ರು. ಇವನಿಗೆ ಎಲ್ಸಿತ್ತು ಈ ವಿಜ್ಞಾನಿಗೆ, ಅದನ್ನು ತಗೊಂಡ ವಿವೇಕಾನಂದರ 25 ಪುಟಗಳಿಗೆ ಇನ್ನೊಂದಷ್ಟು ಸೇರಿಸಿ 150 ಪುಟ ಮಾಡಿದ, ಪುಸ್ತಕ ಬರೆದ. ಮ್ಯಾನ್ ದಿ ಅನ್ನೋನ್ ಅಂತ ಪುಸ್ತಕ ಬರೆದ್ಬಿಟ್ಟ, ನೊಬೆಲ್ ಪ್ರೈಸ್ ತಗೊಂಡ್ಬಿಟ್ಟ. ಹೀಗೆ ಸನಾತನ ಧರ್ಮೀಯರು ಏನೇನು ಹೇಳ್ತಾರೆ ಸತ್ಯಗಳನ್ನ, ಪಾಶ್ಚಿಮಾತ್ಯರು ಅದನ್ನು ಕಾಪಿ ಹೊಡೆ. ನ್ಯೂಟನ್ ಫಿಲಾಸಫಿ 90% ಇಂಡಿಯಾದಲ್ಲಿ ಇದೆ, ಋಗ್ವೇದದಲ್ಲಿ ಇದೆ ಅಂತ ಇಂಗ್ಲೆಂಡಿನ ವಿಲಿಯಂ ಜೋನ್ಸ್ ಹೇಳ್ತಾನೆ. ಯಾರು ವಿಲಿಯಂ ಜೋನ್ಸ್? ವಾರನ್ ಹೇಸ್ಟಿಂಗ್ಸ್ ಜೊತೆ ಇಂಡಿಯಾಗೆ ಬಂದಿದ್ದವನು, ಇಲ್ಲಿಯ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದವನು. ಏಷ್ಯಾಟಿಕ್ ಸೊಸೈಟಿ ಅಂತ ಇವತ್ತು ಕಲ್ಕತ್ತಾಗ ಹೋದ್ರೆ ನೀವು ನೋಡ್ತೀರಿ, ಅದರ ಮೊದಲನೇ ಪ್ರೆಸಿಡೆಂಟ್ ಆಗಿದ್ದವನು. ಅವನು ಹೇಳ್ತಾನೆ, ನ್ಯೂಟನ್ನಿಗೆ ಅವಮಾನ ಮಾಡಬೇಕಂತ ನನ್ನ ಉದ್ದೇಶ ಇಲ್ಲ, ಆದರೆ whole of his theology and most of his philosophy is found in the ಋಗ್ವೇದ ಸಂಹಿತ. ಋಗ್ವೇದ ಯಾವ ಕಾಲದ್ದು? ನ್ಯೂಟನ್ ಯಾವ ಕಾಲದವನು? ಕಾಳಿದಾಸನನ್ನ ಶೇಕ್ಸ್ಪಿಯರ್ ಆಫ್ ಇಂಡಿಯಾ ಅಂತ ಕರಿತೀರಿ. ಶೇಕ್ಸ್ಪಿಯರ್ಗಿಂತ 1000 ವರ್ಷ ಹಿಂದೆ ಇರ್ತಾನೆ ಅವನು. ಶೇಕ್ಸ್ಪಿಯರ್ ಆಫ್ ಇಂಡಿಯಾ ಅಂತ ಕರಿತೀರಿ. ನ್ಯೂಟನ್ ಇಲ್ಲಿ ಅವನು ಹೇಗೋ ಮಾಡಿಲ್ಲ, ಅವನು ಸಂಶೋಧನೆ ಮಾಡಿರ್ಬೋದು. ಸಂಶೋಧನೆ ಇತ್ಯಾದಿಗಳನ್ನೆಲ್ಲ ಕ್ರೆಡಿಟ್ ಹೋಗ್ಬೇಕಾದ್ದು ಮೊದಲು ಮಾಡಿದವರೆಗೂ, ಆಮೇಲೆ ಯಾವತ್ತೋ ಮಾಡಿದವರೆಗೂ. ಯಾರಿಗೆ ಹೋಗ್ಬೇಕು ಕ್ರೆಡಿಟ್? ಹೀಗೆ ಇಂಡಿಯಾ ದೇಶಕ್ಕೆ ಒಂದು ಲಕ್ಷಗಳ ರೀತಿಯಲ್ಲಿ ವಂಚನೆ ಆಗಿದೆ, ಲಕ್ಷ ರೀತಿಯಲ್ಲಿ ಮೋಸ ಆಗಿದೆ, ವಂಚನೆ ಆಗಿದೆ. ಇದನ್ನೆಲ್ಲ ನೋಡೇ ವಿವೇಕಾನಂದ ಹೇಳಿದ್ದು, ಕೆಸರು ತಗೊಂಡು ನಿಮ್ಮ ಮುಖಕ್ಕೆ ಎರಚಿದರೆ ನೀವು ಮಾಡಿದ ಅನ್ಯಾಯದಲ್ಲಿ 1% ಮಾಡಿದಂಗಾಗಲಿಲ್ಲ. ಪಾಶ್ಚಾತ್ಯರೇ, ನೀವು ಮಾಡಿದ ಅನ್ಯಾಯದಲ್ಲಿ 1% ಮಾಡಿದಂಗಾಗಲಿಲ್ಲ. ಹೈಡೆಲ್ಬರ್ಗ್ ಯೂನಿವರ್ಸಿಟಿ ಅಂತ ಜರ್ಮನಿಯಲ್ಲಿದೆ. ಅಲ್ಲಿ ಓದ್ತಾ ಇದ್ದಂತ ಹುಡುಗ, ನಾನು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಹೋಗಿದ್ದಾಗ ಅಲ್ಲಿ ಸಿಕ್ಕಿದ್ದೆ ನನಗೆ. ಅವನು ಹೇಳ್ತಾನೆ, ಸ್ವಾಮೀಜಿ, ನಮ್ಮ ಪ್ರೊಫೆಸರ್ಸ್ ಒಂದು ದಿನಕ್ಕೆ ಒಮ್ಮೆಯಾದ್ರೂ ಹೇಳ್ತಾರೆ, ನಮ್ಮ ಪುಸ್ತಕಗಳನ್ನು ಓದಿ ಎಂ ಎ ಓದ್ತಾನೆ ಅವನು. ನಾವು ಬುಕ್ಸ್ ಓದಿ ಅದನ್ನೆಲ್ಲ ಹೇಳುವಾಗ ಹೇಳ್ತಾರೆ, ನೋಡಿ ಇವನು ಬರೆದಿದ ಅಂತಾನೆ, ಇದು ಇಂಡಿಯಾದಲ್ಲಿ ಇಷ್ಟು ವರ್ಷಗಳ ಹಿಂದೆ ಇಂಥ ಫಿಲಾಸಫರ್ ಹೇಳಿದ್ದಾನೆ. ಒಂದು ದಿನಕ್ಕೆ ಒಮ್ಮೆಯಾದ್ರೂ ಹೇಳ್ತಾರೆ ನಮ್ಮ ಪ್ರೊಫೆಸರ್ಸ್. ಎಲ್ಲ ಇಲ್ಲಿಂದ ತಗೊಂಡೋಗಿದ್ದು ಎಲ್ಲವನ್ನು ಈ ಅವಿವೇಕಿಗಳು, ಈ ಭಾರತೀಯರಿಗೆ, ಬುದ್ಧಿಜೀವಿಗಳು, ಸಾಹಿತಿಗಳು, ಇವರಂತ ಮೂರ್ಖರೇ ಯಾರೂ ಇಲ್ಲ. ಶುದ್ಧ ಮೂರ್ಖರ ಸಂತೆ ಇಲ್ಲ. ಇದ್ರ ಬಗ್ಗೆ ಅಪಸ್ವರಗಳ ಶುದ್ಧ ಮೂರ್ಖರು 100 ಅಲ್ಲ, 100%, 99.9 ಅಲ್ಲ. ಅಪಸ್ವರಗಳಂತೆಯೋ ಈ ಮೂರ್ಖರಿಗೆ ಇದೆಲ್ಲ ಹೇಳಬೇಕು ನಾವು. ಮೂರ್ಖರೇ, ಬಾಯಿ ತೆಗೆದರೆ ಬಣ್ಣಗೇಡು, ಸ್ವಲ್ಪ ಮರ್ಯಾದೆಯಾಗಿ ಮೌನವಾಗಿರಿ, ಮರ್ಯಾದೆ ಉಳಿಯುತ್ತೆ. ಎ ಫೂಲ್ ಶುಡ್ ಆಲ್ವೇಸ್ ಬಿ ಸೈಲೆಂಟ್, ದಟ್ ಈಸ್ ದ ವೇ ಹಿ ಕ್ಯಾನ್ ಸೇವ್ ಹಿಸ್ ಆನರ್. ಇಂಗ್ಲಿಷ್ ಒಂದು ಗಾದೆ ಇದೆ.
ನೋಡಿ, ಇದು ನಾವು ನಿಮ್ಗೆ ಕೊಡ್ತಾ ಇದ್ದೀನಲ್ಲ, ಸಾಕ್ಷ್ಯಾಧಾರ ಕೊಡ್ತಾ ಇದ್ದೀನಲ್ಲ. ಅಲೆಕ್ಸಿಸ್ ಕೆರಲ್ ಹೇಳ್ತಾನೆ, ಯೂಶುವಲಿ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ that our physical body is changing in every possible way, totally depending upon the inner concept that we have about our own selves. ನಾವು ನಮ್ಮ ಬಗ್ಗೆ ಏನು ಭಾವನೆ ಇಟ್ಕೊಂಡಿರ್ತೀವಿ ಅದರಂತೆಯೇ ನಮ್ಮ ಪ್ರತಿಯೊಂದು ಬದಲಾವಣೆ ಆಗ್ತಾ ಇರುತ್ತೆ. ನಮ್ಮ ಮನಸ್ಸು ಬುದ್ಧಿ ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ನಿಮ್ ಬಗ್ಗೆ ನೀನು ಏನು ಐಡಿಯಾ ಇಟ್ಕೊಂಡಿದೀಯಾ ಅದೇ ಆಗಿರ್ತೀಯ ನೀನು. ನಾಟ್ ಓನ್ಲಿ ದಟ್, ಇಟ್ ಚೇಂಜಸ್ ಇನ್ ಇಟ್ಸ್ ಇಂಪಾರ್ಟೆಂಟ್ chemical and electromagnetic ways with an ever increasing pace of our own thought. ನಮ್ಮ ಥಾಟ್ ಎಷ್ಟು ತೀವ್ರವಾಗಿ ಎಷ್ಟು ಜೋರಾಗಿರುತ್ತೋ ಅಷ್ಟು ಜೋರಾಗಿ ಕೆಮಿಕಲ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಯುವರ್ ಎಬಿಲಿಟಿ, ಯುವರ್ ಕ್ಯಾರೆಕ್ಟರ್, everything depends upon the inner concept that you have about yourself, about your self-image. ಸೈಬರ್ನೆಟಿಕ್ಸ್ ಅನ್ನುವಂತಹ ಪುಸ್ತಕದಲ್ಲಿ ಒಬ್ಬ ಪ್ಲಾಸ್ಟಿಕ್ ಸರ್ಜನ್, ಪಾಶ್ಚಾತ್ಯ ಜಗತ್ತಿನ ಪ್ಲಾಸ್ಟಿಕ್ ಸರ್ಜನ್ ಬರೆದಿರ್ತಕ್ಕಂತಹ ಪುಸ್ತಕದಲ್ಲಿ ಹೇಳ್ತಾನೆ, ಯುವರ್ ಎಬಿಲಿಟಿ, ಯುವರ್ ಫ್ಯೂಚರ್, ಯುವರ್ ಎಫಿಷಿಯನ್ಸಿ, ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ದಿ ಕಾನ್ಸೆಪ್ಟ್ ದಟ್ ಯು ಹ್ಯಾವ್ ಅಬೌಟ್ ಯುವರ್ ಓನ್ ಸೆಲ್ಫ್, ದಟ್ ಈಸ್ ಯುವರ್ ಸೆಲ್ಫ್ ಇಮೇಜ್. ನಿನ್ನ ಸೆಲ್ಫ್ ಇಮೇಜ್ ತಕ್ಕಂತೆ ನಿನ್ನ ಎಬಿಲಿಟಿ, ನಿನ್ನ ಸಾಮರ್ಥ್ಯ, ನಿನ್ನ ಭವಿಷ್ಯ ಎಲ್ಲ ಡಿಪೆಂಡ್ ಆಗಿದೆ. ವಿವೇಕಾನಂದರು ಸುಮ್ಮನೆ ಹೇಳ್ತಾರ, ತೊಟ್ಟಿಲು ತೂಗುವಾಗಲೇ ಹೇಳ್ತಿದ್ದೆ, ನಿನಗೆ ಹುಟ್ಟಿಲ್ಲ ಸಾವಿಲ್ಲ, ನೀನು ಸರ್ವಜ್ಞ, ಸರ್ವಜ್ಞ ಸರ್ವವ್ಯಾಪಿ ಸರ್ವಶಕ್ತಿಮಾನ್. ಪುಟ್ಟ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ತಾ ಬನ್ನಿ. ಮಗು, ಈಗ ನಿನ್ನ ಬಗ್ಗೆ ಏನ್ ತಿಳ್ಕೊಂಡಿದೀಯಲ್ಲ ಅದು ನಿನ್ನ ಕನ್ನಡಿಯ ಪ್ರತಿಬಿಂಬ. ನಿನ್ನ ನಿಜವಾದ ನಾನು ಬೇರೆನೇ ಇದೆ. ನೀನು ತಿಳಿದುಕೊಂಡಿರುವ ನೀನು, ನಿನ್ನ ನಿಜವಾದ ನೀನು ಬೇರೆ ಇದೆಯಾ? ನಿನ್ನ ನಿಜವಾದ ನೀನು ಅದ್ಭುತ. ನಿನ್ನ ಬುದ್ಧಿಗೆ ಮಿತಿಯೇ ಇಲ್ಲ, ನಿನಗೆ ಸಾವೂ ಇಲ್ಲ, ಯಾವ ಸಾಮರ್ಥ್ಯವೂ ನಿನಗೆ ಲೆಕ್ಕಕ್ಕೇ ಇಲ್ಲ. ಹೇಳಿ ನೋಡಿ, ಆಗುತ್ತೋ ಇಲ್ಲ. ನಾನಂತೂ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀನಿ. 2 ಸಲ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತಿದ್ದ ಹುಡುಗ 1 ವರ್ಷ ನನ್ನ ಹತ್ರ ಇದ್ದ. ಈಗ ಅವನ ಕ್ಲಾಸ್ನಲ್ಲಿ ಪ್ರತಿಯೊಂದರಲ್ಲೂ ಯಾವುದೋ 1-2 ಬಿಟ್ರೆ ಮೊದಲನೇ ಪ್ಲೇಸ್ ಅವನಿಗೇನೆ. ತಬಲಾ, ಸಂಗೀತ. 2 ಸಲ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಶಾಲೆಯ ಮೇಲ್ಗಡೆ ಹತ್ತಿದ್ದವನು. ಈ ಹುಡುಗ ನಿಮ್ಮ ಸ್ಕೂಲ್ನಲ್ಲಿದ್ದ, ನಮ್ಮ ಮಕ್ಕಳು ಬಿಡಲ್ಲ ಅಂತ ಪೇರೆಂಟ್ಸ್ ಸ್ಟ್ರೈಕ್ ಮಾಡಿದ್ರು. 1 ವರ್ಷ 1.5 ವರ್ಷ ನನ್ನ ಹತ್ರ ಇಟ್ಕೊಂಡೆ ಅಷ್ಟೇ. ಮೊದಲೇ ಹೇಳಿದ್ದೆ, ಜಾಸ್ತಿ ಇಟ್ಕೊಳ್ಳೋದು, 1 ವರ್ಷ ಇಟ್ಕೊಳ್ತೇನೆ. ಹೀಗೆ ಅದು ಹುಡುಗನೆಲ್ಲ ಇಟ್ಕೊಂಡಿದ್ದೆ. 6ನೇ ಕ್ಲಾಸ್ ಮಕ್ಕಳಿಗೆ 8ನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ 90% ಬರ್ಸಿದ್ದೆ. ಹೇಗೆ ಬರ್ಸಿದ್ದೆ? ಅವ್ರಿಗೆ ಬರೀ ಲೆಕ್ಕ ಹೇಳ್ಕೊಟ್ಟೆ, ಯಾವ ಕ್ಲಾಸಿನ ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ತೋರಿಸಿರ್ಲಿಲ್ಲ. 8th ಸ್ಟ್ಯಾಂಡರ್ಡ್ ಪುಸ್ತಕ ಅಂತಂದಿದ್ರೆ ಅವ್ರು ಕಲಿತಾನೆ ಇರಲಿಲ್ಲ. ಹೇಳಲೇ ಇಲ್ಲ ನಾನು ಯಾವ ಪುಸ್ತಕ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಮಕ್ಕಳೇ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ, ಇದರಲ್ಲಿ ಏನೇನು ಲೆಕ್ಕಗಳಿದೆ ಎಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಕೊಟ್ಟು, ಸ್ವಾಮೀಜಿ ಇದು 8th ಸ್ಟ್ಯಾಂಡರ್ಡ್ ಪುಸ್ತಕ, ಮತ್ತೆ ಇಷ್ಟು ದಿವಸ ನಾನು ಮಾಡಿದ್ದು ನಿಮ್ಗೆ ಇದೇನೆ, ನೀವು ನಮ್ಗೆ ಇಷ್ಟು ದಿನ ಹೇಳ್ಕೊಟ್ಟಿದ್ದು 8th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್ನವರು ನಂಬ್ತಾರ? ಅದನ್ನ ನಂಬ್ತಾರ? ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ಆಗುತ್ತೋ ಇಲ್ಲ ನೋಡಿ. ನಾನು ಯಾವ್ದು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ, ಅದನ್ನು ನಿಮ್ಮ ಮುಂದೆ ಹೇಳಲ್ಲ. ಪ್ರಯೋಜನ ಇಲ್ಲ, ಅದೆಲ್ಲ ಹೇಳಬಾರದು. ಸುಮ್ಮನೆ ಏನೋ ಹೇಳೋದಲ್ಲ, ಥಿಯರಿ ಹೇಳೋದಲ್ಲ. ಆದ್ದರಿಂದ ಇಂಡಿಯಾಗೆ ಬಂದಿರತಕ್ಕಂತ ಬಹಳ ದೊಡ್ಡ ಪ್ರಾಬ್ಲಮ್ಮೇ ಈ ಹಿಪ್ನಾಟಿಸಮ್ ಇಂದ ಇವರನ್ನು ಆಚೆಗೆ ತರಬೇಕಾಗಿದೆ. 7 ವರ್ಷಗಳ ಕಾಲ ಸ್ವಾಮಿ ವಿವೇಕಾನಂದ ಎಲ್ಲಾ ಕಡೆ ಓಡಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ವಾಟ್ ದಿ ಕಂಟ್ರಿ ವೆರಿ ಬ್ಯಾಡ್ಲಿ ನೀಡ್ಸ್ ಇಸ್ ಡಿಹಿಪ್ನೋಟೈಸೇಷನ್. ದ ಹೋಲ್ ಕಂಟ್ರಿ ಇಸ್ ಹಿಪ್ನೋಟೈಸ್ಡ್. ಇದಕ್ಕೆ ಒಂದು ಪುಟ್ಟ ಕಥೆ ಹೇಳ್ತಾರೆ. ಒಂದು ಕಾಡು, ಹೆಣ್ಣು ಸಿಂಹ ದೊಡ್ಡ ಬಂಡೆ ಮೇಲೆ ಕುಳಿತಿದೆ. ತುಂಬು ಗರ್ಭಿಣಿ, ಇವತ್ತು ನಾಳೆನೋ ಮರಿ ಹಾಕುತ್ತದೆ. ವಯಸ್ಸು ಆಗ್ಬಿಟ್ಟಿದೆ, ಕಣ್ಣು ಸ್ವಲ್ಪ ಮಂಜಾಗಿದೆ. ಒಂದು ಕುರಿ ಮಂದೆ ಆ ಕಡೆ ಬಂತು. ಒಂದು ದೊಡ್ಡ ಕುರಿ ಮೇಲೆ ಬಿದ್ದು ಅದನ್ನ ಕೊಂದು ತಿನ್ನೋಣ, ಹಸಿವಾಗ್ತಾ ಇದೆ ಅಂತ ಯೋಚನೆ ಮಾಡಿ ಈ ಹೆಣ್ಣು ಸಿಂಹ ಆ ಕುರಿ ಮೇಲೆ ಹಾರಿತು. ಗುರಿ ತಪ್ಪಿಡ್ತು. ಕಣ್ಣು ಮಂಜಾಗಿದೆ, ವಯಸ್ಸಾಗಿದೆ, ಸರಿಯಾಗಿ ಟಾರ್ಗೆಟ್ ಬೀಳೋಕ್ಕಾಗಲಿಲ್ಲ. ತಲೆ ನೆಲಕ್ಕೆ ಬಡಿದು ಬ್ರೈನ್ ಹ್ಯಾಮರೇಜ್ ಆಗಿ ಸತ್ತು ಹೋಗ್ಬಿಡ್ತು. ಆ ಶಾಕ್ ಆಯ್ತಲ್ಲ, ಬ್ರೈನ್ ಗೇಟ್ ಬಿದ್ದು, ಆ ಶಾಕ್ ನಲ್ಲಿ ಹೊಟ್ಟೆ ಒಳಗಿದ್ದಂತ ಮರಿ ಆಚೆಗೆ ಬಂದ್ಬಿಡ್ತು. ತಾಯಿ ಸಿಂಹ ಸತ್ತೋಯ್ತು.
ಮರಿಸಿಂಹ ಉಳಿದಿದೆ. ಪಾಪ ಹೊರ ಪ್ರಪಂಚಕ್ಕೆ ಬರುತ್ತೆ, ಪಿಳಿ ಪಿಳಿ ಕಂಡುಬಿಡುತ್ತೆ, ಏನ್ ಗೊತ್ತಾಗ್ತಾ ಇಲ್ಲ. ತಾಯಿ ಇದ್ದಿದ್ರೆ ಅದನ್ನ ನೆಕ್ಕಿ ಏನೋ ಮಾಡಿ ಆರೈಕೆ ಮಾಡಿ ಹತ್ರ ಕರ್ಕೊಂಡು ಏನೋ ಮಾಡ್ತಿತ್ತು. ತಾಯಿ ಇಲ್ಲ. ಕುರಿ ಮಂದೆ ಕುರುಬ ಇದನ್ನೆಲ್ಲ ನೋಡಿದ, ಅವನಿಗೆಲ್ಲ ಅರ್ಥವಾಯ್ತು. ಪಾಪ ತೊಬ್ಬಲಿ ಆಗೋಯ್ತಲ್ಲ ಇದು ಅಂತ ಹತ್ರ ತಗೊಂಡು ಅದನ್ನ ಕಂಬಳಿನಲ್ಲಿ ಕ್ಲೀನ್ ಆಗಿ ಒರೆಸಿ ಅದ್ರ ಮೇಲೆ ಬಹಳ ಪ್ರೀತಿ ಬಂತು ಅವನಿಗೆ. ಪುಟ್ಟು ಮರಿ ಅಲ್ವಾ, ಸರಿ ಸಾಯಂಕಾಲ ಕುರಿ ದೊಡ್ಡಿಗೆ ಕರ್ಕೊಂಡು ಹೋಗೋದು, ಅವ್ರ ಮನೆಯಲ್ಲಿ ಅಲ್ಲಿ ಇಡೋದು, ಮಾರಿದ್ರೆ ಇಲ್ಲ ಕುರಿಗಳ ಜೊತೆ ಕರ್ಕೊಂಡು ಬರೋದು, ಕುರಿಗಳ ಜೊತೆ ಅದನ್ನು ಇಟ್ಕೊಂಡು ಸಾಕ್ತಾ ಇದ್ದ. ಈ ಸಿಂಹದ ಮರಿನು ಎಲ್ಲ ಕುರಿಗಳ ಜೊತೆ ಇದ್ಕೊಂಡು ಕುರಿ ತರಾನೇ ಹುಲ್ ತಿನ್ನೋದು, ಬ್ಯಾ ಅಂತ ಕೂಗೋದು, ತೋಳ ಬಂದ್ರೆ ಹೆದರೋದು, ಚಿರತೆ ಬಂದ್ರೆ ಹೆದರೋದು, ಎಲ್ಲ ಕುರಿಗಳು ಹೇಗೆ ಬದುಕಬೇಕು ಅದೇ ರೀತಿ ಬದುಕ್ತಿತ್ತು. ಒಂದೇ ದಿನ ಪಕ್ಕದ ಕಾಡಿಂದ ಇನ್ನೊಂದು ಸಿಂಹ ಬಂದು ನೋಡ್ತಿದ್ದನ್ನ. ಏನ್ ಆಶ್ಚರ್ಯ ಇದು, ನಮ್ಮ ಜಾತಿಯವನು ಹೀಗೆ ಬದುಕ್ತಾ ಇದ್ದಾನಲ್ಲ, ಇದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರಬಾರ್ದು ಅಂತ ಹೇಳಿ ಮೆಲ್ಲಗೆ ಬಂದು ಆ ಕುರಿ ಸಿಂಹದಂತೆ ಇದ್ದು ಕುರಿ ಜೀವನ ಮಾಡ್ತಾ ಇರೋ ಕುರಿ ಸಿಂಹವನ್ನು ಹಿಡ್ಕೊಳ್ತು. ಅದರ ಕೇಸರ ಹಿಡಿತು. ನೋಡುತ್ತೆ ಆ ಕುರಿ ಸಿಂಹ, ದೊಡ್ಡ ಸಿಂಹ, ಹೆದರಿ ಬಿಡ್ತು. ಚಿರತೆಗೆ ಹೆದರುತ್ತೆ, ತೋಳನಿಗೆ ಹೆದರುತ್ತೆ, ಸಿಂಹ ಮುಸುಲ್ ಸುಮ್ಮನೆ ಇರುತ್ತೆ. ಬಾಯೆಲ್ಲ ಬೆವರಿ, ಬಾಯೆಲ್ಲ ಒಣಗಿ, ಮೈಯೆಲ್ಲ ಬೆವರಿ, ದಮ್ಮಯ್ಯ ಅಂತೀನಿ, ನನ್ಗೇನು ಮಾಡಬೇಡ, ನಿನ್ನ ಕಾಲಕ್ಕೆ ಬೀಳ್ತೀನಿ. ಏನು ಹೀಗೆ ಮಾತಾಡ್ತೀಯ, ನಾನೇನ್ ಮಾಡ್ತೀನಿ ನಿನಗೆ, ನಾವಿಬ್ಬರು ಒಂದೇ ಜಾತಿಯವರು, ನಾನೆಷ್ಟು ಕಾಡಿನ ರಾಜ ಆಗಿದ್ದೇನೋ ಅಷ್ಟು ಕಾಡಿನ ರಾಜ ನೀನು, ಇವ್ರ ಜೊತೆ ಸೇರಿ ನಿನ್ಗೆ ಅಂತ ದುರ್ವಸ್ಥೆ, ಯಾಕೆ ಹಿಂಗಾಯ್ತು ನಿನ್ನ ಜೀವನ, ಹೀಗಿರಬಾರ್ದು, ನಾವು ಬದುಕಬಾರ್ದು, ಹೀಗೆಲ್ಲ ಬದುಕಬೇಕಾಯ್ತು. ಬಾ ಹೋಗೋಣ, ನಮ್ಮ ಕಾಡಿಗೆ ಹೋಗೋಣ, ಆ ಕಡೆ ಹೋಗೋಣ, ಚೆನ್ನಾಗಿ ಬದುಕೋಣ, ನಾನು ನಿನ್ಗೆಲ್ಲ ಹೇಳ್ಕೊಡ್ತೀನಿ, ಬಾ ಸಹಾಯ ಮಾಡ್ತೀನಿ, ಬಾ. ಇಲ್ಲ ನನಗೆ ನೀನೇ ನನ್ನ ಸಮಾಧಾನಕ್ಕೆ ಏನಾದ್ರು ಹೇಳ್ಬೋದು, ನಾನು ನೀನು ಒಂದು ಹೇಗಾಗ್ತೀವಿ, ನಾವೆಲ್ಲ ಕುರಿಗಳು, ನೀನು ಸಿಂಹ, ತೋರಿಸ್ತೀನಿ ಬಾ ನಿನಗೆ ಬೇಕಾದ್ರೆ. ಕರ್ಕೊಂಡು ಬಂದು ಅಲ್ಲೇ ಒಂದು ಬಾವಿ ಇತ್ತು, ಆ ಬಾವಿ ನೀರಲ್ಲಿ ನೋಡು ಪ್ರತಿಬಿಂಬ ನೋಡಕು, ನನಗೂ ಕೇಸರ ಇದೆ, ನಿನಗೂ ಇದೆ, ಮೂಗಿಬ್ಬರಿಗೂ ಒಂದೇ ಇದೆ, ಹೊಟ್ಟೆ ಒಂದೇ ಇದೆ, ಬಾಲ ಒಂದೇ ಇದೆ, ನಾವಿಬ್ರು ಒಂದೇ ಜಾತಿನ ಬೇರೆ ಜಾತಿನ? ಹೌದಲ್ಲ, ನಾನು ಯಾರೋ ಬೇರೆ ಇದ್ದಂಗೆ ಕಾಣ್ತೀನಿ. ಸರಿ ಬಾ ನನ್ನ ಜೊತೆ. ಅದಕ್ಕೆ ಮನಸ್ಸಿಲ್ಲ, ಆದ್ರೆ ಅದು ಬಿಡಲ್ಲ, ಕರ್ಕೊಂಡು ಹೋಯ್ತು. ತನ್ನ ಗುಹೆಯಲ್ಲಿ ಇಟ್ಕೊಳ್ತು. ಆ ಗುಹೆಯಲ್ಲಿ ಬೇರೆ ಬೇರೆ ಪ್ರಾಣಿಗಳ ಮಾಂಸ ಅದೆಲ್ಲ ಬಿದ್ದಿತ್ತಲ್ಲಿ. ಇಲ್ಲಿ ಬಾ, ಅದನ್ನೆಲ್ಲ ಒಂಚೂರು ತಿಂದು, ಆ ಹುಲ್ಲು ತಿಂದು ತಿಂದು ನೀನು ಹಾಳಾಗಿದೆ, ಮೊದಲು ಇದನ್ನು ತಿಂದು, ನಮ್ಮ ಆಹಾರ ಇದು ತಿನ್ಬೇಕು ನೀನು. ಪಾಪ ಅದಕ್ಕೆ ಅಭ್ಯಾಸವೇ ಇಲ್ಲ, ಮೊದಲನೇ ಸಲ ಬಾಯಲ್ಲಿ ಇಟ್ಕೊಂಡ್ರೆ ಅಸಹ್ಯ, ಏನ್ ಮಾಡೋದು, ಆದ್ರೆ ಬಿಡಲ್ಲ, ಅದು ಬಾಯಿಗೆ ಹಾಕಿ ತುರುಕ್ತು. ಏನೋ ಇದನ್ನ ಹೇಳಿದ ಮಾತು ಕೇಳು, ಇಲ್ಲ ಅಂದ್ರೆ ನೋಡಿ ನನಗೆ. ಸರಿ ಬಲವಂತವಾಗಿ ತಿಂತು, ನನ್ನ ಹಾಗೆ ಗರ್ಜನೆ ಮಾಡು, ಕೂಗೋದಕ್ಕೆ ಹೋಗುತ್ತೆ, ಬಾಯಿನಲ್ಲಿ ಬ್ಯಾ ಅಂತ ಬರುತ್ತೆ, ಅಭ್ಯಾಸ ಬಲ. ತನ್ನಂತಾನು ಕುರಿ ಅಂತ ಭಾವಿಸಿಬಿಟ್ಟಿದೆ, ಕೂತ್ಬಿಟ್ಟಿದೆ ತಲೆನಲ್ಲಿ. ಗರ್ಜನೆಯೂ ಇಲ್ಲ, ಪ್ರಾಣಿಗಳನ್ನು ತಿನ್ನೋದು ಇಲ್ಲ, ಸಿಂಹದ ನಡಿಗೆಯೂ ಇಲ್ಲ, ಕುರಿ ನಡಿಗೆ. ಶರೀರವೇನೋ ಸಿಂಹ, ಕೇಸರ ಇದೆ, ಬಾಲ ಇದೆ, ಹೊಟ್ಟೆ ಇದೆ, ಸಿಂಹದ ಬ್ರೈನೇ ಇದೆ, ಆದರೆ ಪಿಕ್ಚರ್ ಇಲ್ಲ, ನಾನು ಯಾರು ಅನ್ನೋದರಲ್ಲಿ ಕರೆಕ್ಟ್ ಚಿತ್ರ ಇಲ್ಲ. ಬೇರೆಲ್ಲವೂ ಇದೆ. ಸಿಂಹಕ್ಕಿರುವ ಅನುಕೂಲತೆಗಳಲ್ಲಿ ಒಂದು ಬಿಡದೆ ಎಲ್ಲವೂ ಇದೆ, ಆದರೆ ಸಿಂಹ ಜೀವನ ಕೈಗೆಟುಕ್ತಾ ಇದೆ. ಇನ್ನೇನು ಬೇಕು? ಒಂದು ಪ್ರಾಣಿ ಸಿಂಹದಂತೆ ಬದುಕುವುದಕ್ಕೆ ಬೇರೆ ಸಿಂಹಗಳಿಗೆ ಪರಮಾತ್ಮ ಈ ಸಿಂಹಕ್ಕೆ ಕೊಡದೇ ಇರೋದನ್ನ ಬೇರೆ ಸಿಂಹಗಳಿಗೆ ಏನು ಕೊಟ್ಟಿದ್ದಾನೆ? ಅವೆಲ್ಲ ಹೆಂಗೆ ಸಿಂಹಗಳಂತೆ ಬದುಕ್ತಾ ಇದೆ. ಇದು ಯಾಕೆ ಬದುಕ್ತಾ ಇಲ್ಲ? ಒಂದೇ ಒಂದು ಕಾರಣಕ್ಕಾಗಿ ಇದು ಬದುಕ್ತಾ ಇಲ್ಲ. ಯಾಕದು? ನಾನು ಸಿಂಹ ಅಂತ ಅದಕ್ಕೆ ಗೊತ್ತಿಲ್ಲ, ಅದು ನಂಬಿಲ್ಲ, ಅದನ್ನು ಒಪ್ಕೊಂಡಿಲ್ಲ. ಗೊತ್ತೇ ಇಲ್ಲ ಅಂದ್ರೆ ಒಪ್ಕೊಳ್ಳೋ ಪ್ರಶ್ನೆ, ನಂಬೋ ಪ್ರಶ್ನೆ ಇಲ್ವೇ ಇಲ್ಲ. ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಕೇವಲ ನಾನು ಯಾರು ಅಂತ ನಮ್ಮ ಬಗ್ಗೆ ನಾವಿಟ್ಕೊಳ್ಳೋ ಪಿಕ್ಚರ್. ಕೆಲವು ದಿನ ಟ್ರೈನಿಂಗ್ ಆದ್ಮೇಲೆ ಬಾ ಹೋಗೋಣ ಅಂತ ವಾಕಿಂಗ್ ಕರ್ಕೊಂಡು ಹೋಗುತ್ತೆ ಈ ದೊಡ್ಡ ಸಿಂಹ ಮರಿಸಿಂಹವನ್ನು. ಮರಿಸಿಂಹದ ನಡಿಗೆ ಎಲ್ಲ ನೋಡಿ ಇಷ್ಟು ದಿನ ಹೆದರಿಸ್ತಾ ಇದ್ವಲ್ಲ, ಯಾವ ಚಿರತೆಯನ್ನು ಕಂಡು ಹೆದರುತ್ತಿತ್ತು ಮರಿಸಿಂಹ, ಯಾವ ತೋಳನನ್ನು ಕಂಡು ಹೆದರುತ್ತಿತ್ತು ಮರಿಸಿಂಹ, ಅವು ಇವತ್ತು ಈ ಮರಿಸಿಂಹವನ್ನು ನೋಡಿ ಓಟಕ್ಕೆ ಇಳ್ತಾ ಇದೆ, ಸತ್ನ ಬದುಕುದು ಅಂತ ನೋಡ್ತಾ ಇದೆ. ಆವಾಗ ಈ ಮರಿಸಿಂಹ ಯೋಚನೆ ಮಾಡುತ್ತೆ, ಏನು ಇವರೆಲ್ಲ ಎಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದಾರೆ,
ಪ್ರಪಂಚ ಎಷ್ಟೊಂದು ಬದಲಾವಣೆ ಆಗಿಬಿಟ್ಟಿದೆ ಮಗು. ಪ್ರಪಂಚ ಬದಲಾವಣೆ ಆಗುತ್ತೆ. ಆಗೋದಕ್ಕೆ ಯಾವಾಗ? ನೀನು ಬದಲಾವಣೆಯಾದಾಗ. ನಿನ್ನನ್ನು ಬದಲಾಯಿಸ್ಕೋ. ನೋಡು, ಇಷ್ಟು ದಿನ ನಿನ್ನನ್ನು ಕಾಡ್ತಾ ಇದ್ದಂತ ದುಃಖಗಳು, ಇಷ್ಟು ದಿನ ನಿನ್ನನ್ನು ಕಾಡ್ತಾ ಇದ್ದಂತ ಮನುಷ್ಯರು, ಇಷ್ಟು ದಿನ ನಿನ್ನನ್ನು ಕಾಡ್ತಾ ಇದ್ದಂತ ದುಷ್ಟ ಶಕ್ತಿಗಳು, ಮನುಷ್ಯ ರೂಪದಲ್ಲಾದರೂ ಇರಲಿ, ಬಡತನದ ರೂಪದಲ್ಲಾದರೂ ಇರಲಿ, ಅಜ್ಞಾನದ ರೂಪದಲ್ಲಾದರೂ ಇರಲಿ, ಅವಿವೇಕದ ರೂಪದಲ್ಲಾದರೂ ಇರಲಿ, ಕಾನ್ಫಿಡೆನ್ಸ್ ಲೆವೆಲ್ಲೇ ಇಲ್ಲ ಅನ್ನೋ ರೂಪದಲ್ಲಾದರೂ ಇರಲಿ, ಯಾರೂ ಗೌರವಿಸೋದೇ ಇಲ್ಲ ಅನ್ನುವಂತ ಒಂದು ಕೊರತೆ ಹೊರಗು ಇರಲಿ, ಹೇಗೆ ಚೇಂಜ್ ಆಗುತ್ತೆ ನೋಡ್ಕೊ. ನಿಜವಾಗಿಯೂ ನೀನು ಏನಾಗಿದ್ದೀಯೋ ಹಾಗೆ ಬದುಕಿದರೆ, ಹೇಗೆ ಬದುಕಬೇಕಾಗಿತ್ತು ಹಾಗೆ ಬದುಕಿದರೆ ನೋಡು ಹೇಗೆ ಪ್ರಪಂಚ ಚೇಂಜ್ ಆಗುತ್ತೆ. ಪ್ರಪಂಚ ಇದು ಯಾಕೆ ಹೀಗಿದೆ ಅಂದ್ರೆ ನೀನು ಹೇಗಿದೀಯಾ. ನಾನು ಇದನ್ನು ಸಿಂಗಪೂರ್ ಯೂನಿವರ್ಸಿಟಿನಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅಡ್ರೆಸ್ ಮಾಡುವಾಗ 2007ರಲ್ಲಿ ಇದನ್ನು ಹೇಳಿದೆ. ಚೈನಾದಿಂದ ಬಂದಿರೋ ಒಬ್ಬ ಸ್ಟೂಡೆಂಟ್ ಹೇಳಿದ, ಸರ್ ಐ ಟೋಟಲಿ ಅಗ್ರಿ ವಿತ್ ಯು. I have seen with my own eyes in Bangkok the Buddhist monks taking one lion along with them every day for morning walk. ಬ್ಯಾಂಕಾಕ್ ಅಲ್ಲಿ ಬೌದ್ಧ ಸನ್ಯಾಸಿಗಳು ಪ್ರತಿನಿತ್ಯ ವಾಕಿಂಗ್ ಹೋಗುವಾಗ ತಮ್ಮ ಜೊತೆಯಲ್ಲಿ ಒಂದು ಸಿಂಹವನ್ನು ಕರ್ಕೊಂಡು ಹೋಗೋದನ್ನು ನಾನು ನೋಡಿದ್ದೇನೆ. ಸಿಂಹ ನಿಮ್ ಜೊತೆ ವಾಕಿಂಗ್ ಬರುತ್ತೆ. ಯಾವಾಗ? ನಾನು ಸಿಂಹ ಮನುಷ್ಯನನ್ನು ತಿನ್ನುವನ್ನಂತ ಗೊತ್ತಾಗಬಾರ್ದು, ಗೊತ್ತು ಮಾಡಿಸಬಾರ್ದು. ಸಿಂಹವು ನೀವು ಸಾಕಿರೋ ನಾಯಿಗಳಂತೆ ನಿಮ್ ಜೊತೆ ಆರಾಮವಾಗಿ ವಾಕಿಂಗ್ ಬರುತ್ತೆ. ಅದೇ ಕೇಸರ, ಅದೇ ಹೊಟ್ಟೆ, ಅದೇ ಸಿಂಹ ಗರ್ಜನೆ ಎಲ್ಲ ಇದ್ರೂ ನಿಮ್ಮ ಜೊತೆ ವಾಕಿಂಗ್ ಬರುತ್ತೆ. ನೋಡಿ ಹೇಗಿದೆ. ಋಗ್ವೇದದ ಕಾಲದಲ್ಲಿ ಭಾರತೀಯರು ಇದನ್ನು ಕಂಡು ಹಿಡಿದರು. ಆದ್ದರಿಂದ ಹೇಳಿದರು, ಮನುಷ್ಯನೇ ನಿನ್ನೊಳಗಡೆ ಪಾರಮಾರ್ಥಿಕ ನಾನು, ವ್ಯಾವಹಾರಿಕ ನಾನು ಇದೆ. ಈ ವ್ಯಾವಹಾರಿಕ ನಾನು ಇಂದ ಸತ್ತು ಸುಣ್ಣ ಆಗ್ತಾ ಇದೆಯಾ ನೀನು? ಹೋಗು, ಪಾರಮಾರ್ಥಿಕ ನಾನು ಇದೆ. ಕುರಿ ಸಿಂಹವಾಗೋದು ಅಂದ್ರೆ ಏನು? ಬೇರೆ ಏನ್ ಬೇಕು? ಪವರ್ ವಿಲ್ ಕಮ್, ಪ್ಯೂರಿಟಿ ವಿಲ್ ಕಮ್, ಗ್ಲೋರಿ ಹ್ಯಾಸ್ ಕಮ್, ಗುಡ್ನೆಸ್ ಹ್ಯಾಸ್ ಕಮ್, ಎವ್ರಿಥಿಂಗ್ ದಟ್ ಈಸ್ ಎಕ್ಸಲೆಂಟ್ ಹ್ಯಾಸ್ ಕಮ್ ಇನ್ ಪ್ಲೆಂಟಿ. ಇನ್ನೇನ್ ಬೇಕು? ಸಿಂಹತ್ವಕ್ಕಿಂತ ಒಂದು ಪ್ರಾಣಿಗೆ ಸಿಗಬಹುದಾದ ಒಂದು ಗ್ಲೋರಿ, ಒಂದು ವೈಭವ ಏನು? ಅದು ಏನು? ಪರಮಾತ್ಮ ನಮಗೆ ಹುಟ್ಟ ಕೊಟ್ಟಿದ್ದಾನೆ. ಸಿಂಹ ಅಂದ್ರೆ ಏನು ಗೊತ್ತಾ? ಮನುಷ್ಯ ಜನ್ಮ. ಮನುಷ್ಯ ಜನ್ಮವೇ ಸಿಂಹತ್ವ. ಮನುಷ್ಯ ಜನ್ಮ ಎಂತ ಶಂಕರಾಚಾರ್ಯರು ಹೇಳಿದ್ರು, ದುರ್ಲಭಂ ತ್ರಯಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಮನುಷ್ಯ ಜನ್ಮ, ಇಂಥ ವಿಚಾರಗಳನ್ನೆಲ್ಲ ಸತ್ಸಂಗದಲ್ಲಿ ಕೇಳುವುದು, ಅಯ್ಯೋ ನನ್ನ ನಿಜತ್ವದಲ್ಲಿ ನಾನು ಬದುಕಬೇಕು ಅನ್ನುವ ಆಸೆ ಒಳಗಡೆ ಹುಟ್ಟಿಸಿಕೊಳ್ಳುವುದು, ಅದಕ್ಕೆ ಸಹಾಯ ಮಾಡುವಂತ ಯೋಗ್ಯ ಮನುಷ್ಯನ ಮಾರ್ಗದರ್ಶನ, ಈ ಮೂರು ದುರ್ಲಭ ಭಗವತ್ ಕೃಪೆ ಇದ್ದರೆ ಮಾತ್ರ ಸಿಗುತ್ತದೆ. ದುರ್ಲಭಂ ತ್ರಯಂ ಏವ ಏತತ್. ತ್ರಯಂ ಅಂದ್ರೆ ಮೂರು, ಏವ ಅಂದ್ರೆ ಈ ಮೂರು. ದುರ್ಲಭಂ ದೈವಾನುಗ್ರಹ ಹೇತುಕಂ, ಭಗವತ್ ಕೃಪೆ ಇದ್ರೆ ಮಾತ್ರ ಸಿಗುತ್ತದೆ. ಯಾವುದದು? ಮನುಷ್ಯತ್ವಂ, ಮನುಷ್ಯ ಜನ್ಮ. ಮುಮುಕ್ಷುತ್ವಂ, ಇದೆಲ್ಲ ಕೇಳೋದು ನಾನು ಬದಲಾವಣೆ ಆಗಬೇಕು ಅಂತ ಒಳಗಡೆ ಒಂದು ಹುಚ್ಚು ಹಿಡಿಸ್ಕೊಳ್ಳೋದು, ಅದು ಮುಮುಕ್ಷುತ್ವ. ಆ ಹುಚ್ಚು ಹಿಡಿದಾಗ, ನಾನು ಬದಲಾವಣೆ ಆಗಬೇಕು ಅಂತ ಅನ್ನಿಸಿದಾಗ ಮಾರ್ಗದರ್ಶಕರು ಬರಬೇಕಲ್ಲ, ಅವರೇ ಮಹಾಪುರುಷ. ಮಹಾಪುರುಷ ಸಂಶ್ರಯ. ಸತ್ಸಂಗ ಅಂದ್ರೆ ಸತ್ಯದೊಡನೆ ನಾವು ಮಾಡುವ ಸಹವಾಸ, ಸತ್ಯದೊಡನೆ ನಾವು ಕಳೆಯುವ ಸಮಯ. ಸತ್ಯಗಳನ್ನೆಲ್ಲ ತಿಳ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಎಲ್ಲಿ ಸೊಟ್ಟ ಇದೆ ನನ್ನಲ್ಲಿ, ನೆಟ್ಟಿಗೆಲ್ಲಿ ಮಾಡ್ಕೋಬೇಕು ಅಂತ ನಮ್ಗೆ ನಾವೇ ಹೇಳಿಕೊಳ್ಳುವ ವಿಚಾರಗಳು. ಇದಕ್ಕೊಂದು ಸಂದರ್ಭವನ್ನು ಸೃಷ್ಟಿಸ್ಕೊಳ್ತೀವಲ್ಲ, ಅದೇ ಸತ್ಸಂಗ. ಇದು ಆಗ್ಬೇಕಾದ ಪುಟ್ಟ ಮಗುವಿನಿಂದ ತಾಯಿಯ ಗರ್ಭದಲ್ಲಿ ಇದನ್ನು ಕೇಳಿ ಒಳಗಡೆಯಿಂದ ಮಗು ಮುಕ್ತನಾಗ್ಬಿಡ್ತು. ವಾಮದೇವ ಅಂತ ಅವನಿಸು, ಋಷಿ ವಾಮದೇವ. ಉಪನಿಷತ್ನಲ್ಲಿ ಬರುತ್ತೆ, ಋಷಿ ವಾಮದೇವ ತಾಯಿಯ ಗರ್ಭದಲ್ಲಿದ್ದಾಗಲೇ ಬ್ರಹ್ಮಜ್ಞ ಪುರುಷನಾದ. ಅವರಪ್ಪನೂ ಋಷಿ. ಹೆಂಡತಿ ಗಂಡ ಕೂತ್ಕೊಂಡು ಕೇವಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಥವಾ ಪ್ರತಿನಿತ್ಯ ಇದನ್ನು ಮಾತಾಡ್ತಿರ್ಬೇಕು. ಬ್ರಹ್ಮಜ್ಞಾನವನ್ನು ಕುರಿತು ಮಾತಾಡ್ತಾ ಇರಬೇಕು, ಉಪನಿಷತ್ತುಗಳನ್ನು ಕುರಿತು ಮಾತಾಡ್ತಾ ಇರಬೇಕು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಉಪನಿಷತ್ತಲ್ಲಿ ಹೇಳ್ತಾರೆ,
ನಿದ್ದೆ ಬರುವವರೆಗೆ ಸಾಯೋ ಬರುವವರೆಗೆ ಆತ್ಮನನ್ನು ಕುರಿತೇ ವಿಚಾರ ಮಾಡಿ. ಆ ಸುಪ್ತೇಹೇ ಆ ಮೃತೇ ಕಾಲಂ ನಯೇದ್ ವೇದಾಂತ ಚಿಂತೆಯ. ನಿದ್ದೆ ಬರುವವರೆಗೆ ಮೃತ್ಯು ಬರುವವರೆಗೆ ವೇದಾಂತವನ್ನು ಕುರಿತು ಮಾತಾಡು. ಇನ್ನೊಂದು ಕಡೆ ಹೇಳ್ತಾರೆ ಅನ್ಯಾವಾಚೋ ವಿಮುಂಚತ, ಬೇರೆ ಮಾತುಗಳು ಬಿಟ್ಬಿಡು. ತಮ್ ಏವ ಏಕಂ ಜಾನಥ ಆತ್ಮಾನಂ, ಆತ್ಮನನ್ನು ಕುರಿತೇ ಮಾತಾಡು. ಅನ್ಯಾವಾಚೋ ವಿಮುಂಚತ, ಬೇರೆ ಮಾತುಗಳನ್ನು ಬಿಟ್ಬಿಡು. ಅಮೃತಸ್ಯ ಯೇಷ ಸೇತು, ಅಮೃತತ್ವಕ್ಕೆ ಇದೇ ಸೇತುವೆ. ಏನು ಹೇಳೋದು ಬಿಟ್ರು ನಮ್ಮವರು, ಏನು ಹೇಳೋದು ಬಿಟ್ರು, ಯಾವ ವಾಕ್ಯ ಬಿಟ್ರು, ಯಾವ ಪದ ಬಿಟ್ರು, ಯಾವ ಅಕ್ಷರ ಬಿಟ್ರು. ಯಾವತ್ತು ಹೇಳಿದ್ರು? 5,000 ವರ್ಷಗಳ ಹಿಂದೆ ಹೇಳಿದ್ರು. ಇನ್ನೇನ್ ಮಾಡಬೇಕು? ಒಂದು ಸಮಾಜದ ಹಿರಿಯರು ಆ ಸಮಾಜದ ಉದ್ಧಾರಕ್ಕೆ ಒಂದು ಸಾಂಸ್ಕೃತಿಕ ಆಧ್ವರ್ಯಗಳು, ಒಂದು ದೇಶದ ಸಂಸ್ಕೃತಿ ನಿರ್ಮಾಣ ಮಾಡಿದ ಆಧ್ವರ್ಯಗಳು, ದೇಶದಲ್ಲಿ ಸಂಸ್ಕೃತಿ ಬೆಳೆಯೋಕೆ ಬೇರೆ ಇನ್ನೇನ್ ಮಾಡಬೇಕು? ಆದ್ದರಿಂದ ವಿವೇಕಾನಂದರು ಹೇಳ್ತಿದ್ರು, ನನ್ನ ಪೂರ್ವಜರ ಬಗ್ಗೆ ಭಾವಿಸಿದಷ್ಟು ನನ್ನ ದೇಶದ ಬಗ್ಗೆ, ನನ್ನ ಬಗ್ಗೆ ನನಗೆ ಜಂಬ ಏರುತ್ತದೆ. ನನ್ನ ಪೂರ್ವಜರು ಎಷ್ಟೆಲ್ಲ ಮಾಡಿದರು. ಯುರೋಪ್ ಇನ್ನೂ ಕಾಡು ಮೃಗಗಳಂತೆ ಬದುಕ್ತಾ ಇದ್ದಾಗ, ಮರದ ರೆಂಬೆಗಳ ಮೇಲೆ ಬದುಕ್ತಾ ಇದ್ದಾಗ ನನ್ನವರು ಯಾವ ಮಟ್ಟಕ್ಕೆ ಮುಟ್ಟಿದ್ರು. ಮೈ ಕಂಟ್ರಿ ಹ್ಯಾಡ್ ರೀಚ್ಡ್ ದಿ ಝೆನಿತ್ ಆಫ್ ಸಿವಿಲೈಸೇಷನ್ ಈವನ್ ವೈಲ್ ಯುರೋಪ್ ವಾಸ್ ಸ್ಟಿಲ್ ಲಿವಿಂಗ್ ಆನ್ ದಿ ಬ್ರಾಂಚಸ್ ಆಫ್ ಟ್ರೀಸ್ ಪೇಂಟಿಂಗ್ ಇಟ್ ಸೆಲ್ಫ್ ಬ್ಲೂ. ನೋಡಿ, I am one of the proudest men ever born on this earth and I trace my pride to my ancestry. ನನ್ನ ಪೂರ್ವಜರ ಬಗ್ಗೆ ನಾವು ನೋಡಿದಾಗೆಲ್ಲ, ಅವ್ರ ಬಗ್ಗೆ ಕೇಳಿದಾಗೆಲ್ಲ ನನ್ನ ಜಂಬ ಹೆಮ್ಮೆ ಬರುತ್ತೆ. ನಾನು ಶಿಕಾಗೋ ಅಡ್ರೆಸ್ ನಲ್ಲಿ ಹೇಳ್ಬಿಟ್ಟು ಹೀಗೆಲ್ಲ ವಿಚಾರಗಳಿದೆ. ನಾನು ಯಾರು ಇದು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಉಪನಿಷತ್ ಅಧ್ಯಯನ ಮಾಡಿ. ಯೂಟ್ಯೂಬ್ ನಲ್ಲೆಲ್ಲ ಸಿಗುತ್ತೆ ಬೇಕಾದಷ್ಟು. ಹೂ ಆಮ್ ಐ, ನಾನು ಯಾರು. ಕಠೋಪನಿಷತ್ನಲ್ಲಿ ಬರುತ್ತೆ ನೀನು ಯಾರು. ಕಠೋಪನಿಷತ್ ಓದ್ಕೊಂಡ್ರೆ ಬೇಕಾದಷ್ಟು ಆಯ್ತು. ವಿವೇಕ ಚೂಡಾಮಣಿ ಅದು ಹೇಳೋದು ಇದನ್ನೇ. ಎಲ್ಲ ಸಿಗುತ್ತೆ, ಓದಬೇಕಾಗಿದೆ ಅಷ್ಟೇ. ನಾನು ಹೇಳ್ತಾ ಇರ್ತೀನಲ್ಲ, ಪ್ರತಿ ಗೃಹಸ್ಥನ ಮನೆಯಲ್ಲಿ ಒಂದು ರೂಮ್, ಲೈಬ್ರರಿ ರೂಮ್ ಇರಬೇಕು, 1,000 ಪುಸ್ತಕಗಳಿರಬೇಕು, ಮಧ್ಯೆ ಒಂದು ಟೇಬಲ್ ಸುತ್ತ 4 ಕುರ್ಚಿ ಇರಬೇಕು. ಟೈಮ್ ಸಿಕ್ಕಿದಾಗೆಲ್ಲ ಓದ್ತಾ ಇರಬೇಕು. ದೊಡ್ಡವರು ಓದೋದು ನೋಡಿ ಸಣ್ಣವರು ಕೂಡ ತಾವೇ ಕಲಿತು ಅಲ್ಲಿಗೆ ಬಂದು ಕೂತ್ಕೊಂಡು ಓದೋಕೆ ಶುರು ಮಾಡ್ತಾರೆ. ಮಕ್ಕಳು ಯಾವಾಗಲೂ ಟಿವಿ ನೋಡ್ತಾ ಇರ್ತಾರೆ, ಮಕ್ಕಳು ಯಾವಾಗಲೂ ಮೊಬೈಲ್ ನೋಡ್ತಿರ್ತಾರೆ. ಯಾಕೆ ನೋಡ್ತಿರ್ತಾರೆ? ಬೇರೆ ಎಕ್ಸಾಂಪಲ್ಸ್ ಇಲ್ಲ ಅವ್ರ ಮುಂದೆ. ನೀವು ಲೈಬ್ರರಿನಲ್ಲಿ ಕೂತ್ಕೊಳ್ಳಿಲ್ಲ ಎವ್ರಿ ಡೇ, ಅವ್ರ್ಯಾಕೆ ಟಿವಿ ನೋಡ್ತಾರೆ, ಅವ್ರ್ಯಾಕೆ ಮೊಬೈಲ್ ನೋಡ್ತಾರೆ ನೋಡಿ. ಪ್ರತಿ ಸಮಸ್ಯೆಗೂ ಪರಿಹಾರ ಇದೆ. ಪರಿಹಾರ ಏನು ಅಂತ ಕೇಳಿ ಪ್ರಶ್ನೆ ಕೇಳಿ ಸುಮ್ಮನೆ ಆಗ್ಬಿಟ್ರೆ ಆಗಲ್ಲ. ನಾವೇನು ಹೇಳ್ತೀವಲ್ಲ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದ ಪದ್ಮಗಳಲ್ಲಿ ವಿನಮ್ರನಾಗಿ ಸಮರ್ಪಣೆ ಮಾಡ್ತೇನೆ. ಮಿಕ್ಕಿದ್ದನ್ನು ಅವರ ಕೃಪೆಯಿಂದಲೇ ನಾಳೆ ನೋಡೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.